ನೋಡಿ ಮ್ಯಾಥಮೆಟಿಕ್ಸ್ KCET ಗ್ರ್ಯಾಂಡ್ ಟೆಸ್ಟ್ 3 ಪೇಪರ್ ಡಿಸ್ಕಷನ್ ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್, two dice are thrown simultaneously. The probability of obtaining a total score of 5 is k by 6, then k equal to ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ n of s ಅಂತ 36 ಬರುತ್ತಲ್ಲ, 2 dice are thrown ಅಂತ ಹೇಳಿದ್ದಾರೆ. ನೋಡಿ ಈವೆಂಟ್ ನ ಸಮ್ ಈಸ್ ದ ಪ್ರಾಬಿಲಿಟಿ ಆಫ್ ಅಬ್ಟೈನಿಂಗ್ ಎ ಟೋಟಲ್ ಸ್ಕೋರ್ ಆಫ್ 5 ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ 1 ಜೊತೆಗೆ 4 ಬರ್ಬೋದು, 2 ಜೊತೆಗೆ 3, 3 ಜೊತೆಗೆ 2, 4 ಜೊತೆಗೆ 1. ಹೌದಾ? 5 ಜೊತೆಗೆ ಯಾವುದು ಬರಲ್ಲ ಅಲ್ಲಿ, ಯಾಕಂದ್ರೆ 5 ಜೊತೆ ಮಿನಿಮಮ್ ಸ್ಕೋರ್ 6 ಆಗ್ಬಿಡುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ n of a 4 ಬರ್ತಾ ಇದೆ. ಹೌದಾ? therefore ಪ್ರಾಬಿಲಿಟಿ ಆಫ್ ಎನ್ ಈವೆಂಟ್ ನ ಏನ್ ಬರಿಬೋದು ನಾವು, 4 by 36. 4 by 36 ಅಂದ್ರೆ 2 by 4 1s 4 9s. ಹೌದಾ? 1 by 9 ಬರಿಬೋದು. ನೋಡಿ ಇದು ಪ್ರಾಬಿಲಿಟಿ ಆಗುತ್ತೆ. ಇದನ್ನ ಏನಂತ ಕೊಟ್ಟಿದ್ದಾರೆ ಅಂದ್ರೆ k by 6 ಅಂತ ಹೇಳಿದ್ದಾರೆ. ಹಾಗಾದ್ರೆ k is equal to 6 by 9 ಆಗುತ್ತೆ. ಅಂದ್ರೆ 3 2s 3 3s 2 by 3 ಬರುತ್ತೆ. ಅಂದ್ರೆ k ಗೆ ಥರ್ಡ್ ಆಪ್ಷನ್ ಬರುತ್ತೆ ಅಷ್ಟೇ. ಸೆಕೆಂಡ್ ಒನ್, let a and b be two sets, then a union b whole dash union a dash intersection b. ನೋಡಿ ಈ ತರದಕ್ಕೆಲ್ಲ ವೆನ್ ಡಯಾಗ್ರಾಮ್ ತಗೊಂಡ್ರೆ ಈಸಿ ಆಗ್ಬಿಡುತ್ತೆ. ಈಗ ನೋಡಿ a ಯೂನಿಯನ್ b ಹೋಲ್ ಡ್ಯಾಶ್, ಇದು ಎ ಅಂತ ತಗೊಂತೀನಿ, ಇದು ಬಿ ಅಂತ ತಗೊಂತೀನಿ. ಹೌದಾ? ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಹೇಳಿದ್ರೆ ಹೊರಗಿರೋದು ಬರುತ್ತಾನೆ, ಅಂದ್ರೆ ಇದು ಬರುತ್ತೆ. ಇದು ನಮಗೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಯೂನಿಯನ್, ಇದು ಜೊತೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಹೌದಾ? ಆಕ್ಚುಲಿ ಎ ಡ್ಯಾಶ್ ಅಂತ ಹೇಳಿದ್ರೆ ಎದು ಹೊರಗಿರ್ಬೇಕು. ಹೌದಾ? ನೆಕ್ಸ್ಟ್ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಎ ಹೊರಗಿರ್ಬೇಕು ಮತ್ತೆ ಬಿ ಗೆ ಕಾಮನ್ ಇರ್ಬೇಕು ಅಂದ್ರೆ ಇದು ಬರುತ್ತಲ್ಲ, ಇದು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. ಹೌದಾ? ನೋಡಿ ಇವೆರಡದು ಯೂನಿಯನ್ ಕೇಳಿದ್ದಾರೆ. ನೋಡಿ ಇವೆರಡದು ಯೂನಿಯನ್ ಅಂತ ಹೇಳಿದ್ರೆ ಎರಡನ್ನ ಆಡ್ ಮಾಡಬೇಕು. ನೋಡಿ ಎರಡನ್ನ ಆಕ್ಚುಲಿ ಆಡ್ ಮಾಡ್ಕೊಂಡ್ರೆ ಅಂದ್ರೆ ನೋಡಿ ಇದಿಷ್ಟು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ನೋಡಿ ಇಷ್ಟು ಬಂದಿದೆ, ಇದು ಎ ಯೂನಿಯನ್ ಬಿ ಡ್ಯಾಶ್, ಇದು ಇದಕ್ಕೆ ಇದು ಬಿ ನ ಆಡ್ ಮಾಡ್ಬೇಕು ಇಷ್ಟು. ಅಂದ್ರೆ ನೋಡಿ ಇಲ್ಲಿ ಎ ಹೊರಗಿರೋದೆಲ್ಲ ಬರುತ್ತಾನೆ, ಅಂದ್ರೆ ಇದೇನಾಗುತ್ತೆ ಅಂದ್ರೆ ಇದು ಎ ಡ್ಯಾಶ್ ಆಗುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ 1 ಬರುತ್ತೆ ಅಷ್ಟೇ. ಥರ್ಡ್ ಒಂದು ನೋಡಿ, ಇಂಟಿಗ್ರೇಷನ್ ಫ್ರಮ್ 0 to 2 ಮಾಡ್ಯುಲಸ್ ಆಫ್ x minus 2 dx. ಹೌದಾ? ಇದಕ್ಕೆ ನೋಟ್ ಗೊತ್ತಿರಬೇಕು ಡೈರೆಕ್ಟ್ ಆಗಿ ಮಾಡ್ಕೊಳೋದಕ್ಕೆ. ನೋಡಿ ನೋಟ್ ಏನಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಮಾಡ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದ್ರೆ ಇಂಟಿಗ್ರೇಷನ್ ಆಫ್ ಮಾಡ್ ಎಕ್ಸ್ ಏನ್ ಬರುತ್ತೆ ಅಂದ್ರೆ ಹಾಫ್ ಇಂಟು ಎಕ್ಸ್. ಮಾಡ್ ಎಕ್ಸ್ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ಅಂದ್ರೆ ಇದನ್ನೀಗ ಡೈರೆಕ್ಟ್ ಆಗಿ ಹಾಫ್ ಇಂಟು ಎಕ್ಸ್ ಮೈನಸ್ 2 ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 2 ಫ್ರಮ್ 0 to 2 ಅಂದ್ರೆ ಹಾಫ್ ಕಾನ್ಸ್ಟೆಂಟ್ ಆಗೇ ಬರೀತೀನಿ. ಅಪ್ಪರ್ ಲಿಮಿಟ್ ಅಂದ್ರೆ 2 minus 2 ಇಂಟು ಮಾಡ್ಯುಲಸ್ ಆಫ್ 2 minus 2 ಮೈನಸ್ ಲೋವರ್ ಲಿಮಿಟ್ ಅಂದ್ರೆ 0 minus 2 ಇಂಟು ಮಾಡ್ಯುಲಸ್ ಆಫ್ 0 minus 2 ಅಂದ್ರೆ ಹಾಫ್ ಇಂಟು ಇದು 0 ಇಂಟು 0 ಅಂದ್ರೆ 0 ಆಯಿತು, ಮೈನಸ್ ಆಫ್ ಮೈನಸ್ ಪ್ಲಸ್ 2 ಇಂಟು 2 ಬರುತ್ತೆ, ಅಂದ್ರೆ 4 by 2 ಆಗ್ಬಿಟ್ಟು ಆನ್ಸರ್ 2 ಬರುತ್ತೆ. ಅಂದ್ರೆ ಆಪ್ಷನ್ ಫಸ್ಟ್ ಒನ್ ಬರುತ್ತೆ ಅಷ್ಟೇ, ಈಸಿನ. ನೆಕ್ಸ್ಟ್ ನೋಡಿ ಫೋರ್ತ್ ಒನ್, if f of 1 is equal to 1, f dash of 1 is equal to 2, then limit x tends to 1 root of f of x minus 1 by root x minus 1 ಇದೆ. ಹೌದಾ? ನಾವು ಡೈರೆಕ್ಟ್ ಆಗಿ 1 ಬರ್ಕೊಂಡೆ ಅಂದ್ರೆ 0 by 0 ಇದೆ. ಯಾಕೆ ಎಲ್ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದ್ವಿ ಅಂದ್ರೆ ಲಿಮಿಟ್ x tends to 1 ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇನ್ ಡಿರವೇಟಿವ್ 1 by 2 ರೂಟ್ ಎಫ್ ಆಫ್ ಎಕ್ಸ್ ಮತ್ತೆ ಎಫ್ ಆಫ್ ಎಕ್ಸ್ ಇನ್ ಡಿರವೇಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ, ಡಿವೈಡ್ ಬೈ ರೂಟ್ ಎಕ್ಸ್ ಇನ್ ಡಿರವೇಟಿವ್ 1 by 2 ರೂಟ್ ಎಕ್ಸ್. ಹೌದಾ? ನೋಡಿ 2 2 ಕ್ಯಾನ್ಸಲ್ ಆಗುತ್ತೆ. ಡೈರೆಕ್ಟ್ ಆಗಿ ಈಗ ಎಕ್ಸಿಗೆ ಏನಾದ್ರು 1 ಬರ್ಕೊಂಡೆ ಅಂದ್ರೆ ಇದು ಎಫ್ ಡ್ಯಾಶ್ ಆಫ್ 1 by ರೂಟ್ ಆಫ್ ಎಫ್ ಆಫ್ 1 ಇಂಟು ಇದು ನ್ಯೂಮರೇಟ್ರಿಗೆ ಹೋಗುತ್ತಲ್ಲ ರೂಟ್ 1. ಹೌದಾ? ಎಫ್ ಡ್ಯಾಶ್ ಆಫ್ 1 ಅಂತ ಹೇಳಿದ್ರೆ 2 ಕೊಟ್ಟಿದ್ದಾರೆ, ರೂಟ್ ಆಫ್ ಎಫ್ ಆಫ್ 1 ಅಂದ್ರೆ ರೂಟ್ 1 ಇಂಟು 1 ಆಯ್ತು, ಅಂದ್ರೆ ಆನ್ಸರ್ 2 ಬರುತ್ತೆ ಅಷ್ಟೇ. ಸೆಕೆಂಡ್ ಒನ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5,
If the system of linear equation 2x plus ky plus 1 equal to 0 and x plus 2y plus 4 equal to 0 has no solution, then k equal to ಅಂತ ಹೇಳಿದ್ದಾರೆ ಹೌದಾ. ನೋಡಿ ಹ್ಯಾಸ್ ನೋ ಸೊಲ್ಯೂಷನ್ ಅಂದ್ರೆ ಇಂಪಾರ್ಟೆಂಟ್, ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ, ಇದು ಗೊತ್ತಿರಬೇಕು. ನೋಟ್ ನೋಡಿ a1x plus b1y plus c1 equal to 0, a2x plus b2y plus c2 equal to 0 have no solution ಅಂತ ಹೇಳಿದ್ರೆ, ಸೊಲ್ಯೂಷನ್ ಇಲ್ಲ ಅಂದ್ರೆ ಎರಡು ಲೈನ್ ಪ್ಯಾರಲಲ್ ಆಗಿರುತ್ತೆ ಅಷ್ಟೇ. ಅವಾಗ ಏನ್ ಬರ್ಕೊಂತೀವಿ ಅಂದ್ರೆ a1 by a2 is equal to b1 by b2 ಬರೀತೀವಿ ಹೌದಾ. ಇದಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಬರುತ್ತೆ. 2 by 1 is equal to k by 2 ಅಂದ್ರೆ k is equal to 4 ಬಂತಷ್ಟೇ. ಒಂದು ಆಪ್ಷನ್ 1 ಬರುತ್ತೆ 5ಗೆ. 6th one ನೋಡಿ y is equal to tan inverse of, ನೋಡಿ ಈ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂದ್ರೆ a cos f of x plus b sin f of x divided by b cos f of x minus a sin f of x ಇತ್ತು ಅಂದ್ರೆ ದಟ್ ಇಂಪ್ಲೈಸ್ dy by dx ಯಾವಾಗಲೂ ಏನಾಗಿರುತ್ತೆ ಅಂದ್ರೆ f dash of x ಆಗುತ್ತೆ ಹೌದಾ. ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹಿಯರ್ f of x is equal to log of secant x plus tan x ಇದೆ. ಹಾಗಾದ್ರೆ ಇಲ್ಲಿ dy by dx ಅಂದ್ರೆ ಇದರ ಡಿಫರೆನ್ಸಿಯೇಷನ್ ಬರೀಬೇಕು ಹೌದಾ. f dash of x in differentiation, log in differentiation 1 by secant x plus tan x, secant x in differentiation secant square x, tan x into secant x into tan x. ನೋಡಿ ನ್ಯೂಮರೇಟರ್ ಅಲ್ಲಿ secant x ಕಾಮನ್ ತಗೊಂಡ್ವಿ ಅಂದ್ರೆ secant x plus tan x by secant x plus tan x ಬರುತ್ತೆ. ಎರಡು ಕ್ಯಾನ್ಸಲ್ ಆಗ್ಬಿಟ್ಟು secant x ಬರ್ತದೆ ಅಂದ್ರೆ 4th one ಬರುತ್ತೆ ಅಷ್ಟೇ ಹೌದಾ. 7th one, if n of a is equal to 3, the number of elements in the power set of a, ನೋಡಿ n of p of a ಅಂದ್ರೆ ಡೈರೆಕ್ಟ್ ಫಾರ್ಮುಲಾ ಏನ್ ಹೇಳಿರ್ತೀವಿ ಅಂದ್ರೆ 2 power n ಅಂದ್ರೆ 2 ಕ್ಯೂಬ್ ಅಂತ ಹೇಳಿದ್ರೆ 8 ಬರುತ್ತೆ. ಥರ್ಡ್ ಒನ್. ನೆಕ್ಸ್ಟ್ ನೋಡಿ 8th one, ದ ಮಿನಿಮಮ್ ವ್ಯಾಲ್ಯೂ ಆಫ್, ಇದನ್ನ ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ಬಿಡ್ತೀನಿ, 4 tan x plus 9 cot x. ನೋಡಿ tan x cot x ಮತ್ತೆ sin x cosecant x cos x secant x ಈ ತರ ರೆಸಿಪ್ರೋಕಲ್ ಕೊಟ್ಟಿದ್ರು ಅಂದ್ರೆ ಯಾವಾಗ್ಲೂ ಏನ್ ತಗೋಬೇಕು ಅಂದ್ರೆ ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. ಅಂದ್ರೆ 4 tan x plus 9 cot x by 2 is greater than or is equal to geometric mean ಅಂದ್ರೆ 4 tan x into 9 cot x ಬರುತ್ತೆ. ಅಂದ್ರೆ 4 tan x plus 9 cot x is greater than or equal to 2 into root of 9 4s are 36 ಅಲ್ಲ, tan x into cot x ಅಂತ 1 ಆಗ್ಬಿಡುತ್ತೆ. ಅಂದ್ರೆ 2 into 6 ಆಗ್ಬಿಟ್ಟು 12, ಅಂದ್ರೆ ಮ್ಯಾಕ್ಸ್ ಮಿನಿಮಮ್ ವ್ಯಾಲ್ಯೂ 12 ಬರುತ್ತೆ ಹೌದಾ. ಈಗ 12 ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮಿನಿಮಮ್ ವ್ಯಾಲ್ಯೂ 12 ಬರಬೇಕು, ಅದಕ್ಕೆ 4th one ಬರುತ್ತೆ ಹೌದಾ. therefore f minimum is equal to 12. ಮತ್ತೆ ಅಪ್ಲಿಕೇಶನ್ ಆಫ್ ಡಿಫರೆನ್ಷಿಯೇಷನ್ ಯೂಸ್ ಮಾಡಕ್ ಹೋದ್ರೆ ಲೆಂತಿ ಆಗ್ಬಿಡುತ್ತೆ. ಯಾವಾಗಲೂ ಟ್ಯಾನ್ ಕಾಟ್ ಸೈನ್ ಕೋಸಿಕೆಂಟ್ ಕಾಸ್ ಸೀಕೆಂಟ್ ಇತ್ತು ಅಂದ್ರೆ am is greater than or equal to gm ಯೂಸ್ ಮಾಡ್ಕೊಂಡ್ರೆ ಆಯ್ತು ಹೌದಾ. ನೆಕ್ಸ್ಟ್ ನೋಡಿ ಈ ತರದ ಪ್ರಾಬ್ಲಮ್, ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ 120 ಡಿಗ್ರಿ ಪ್ಲಸ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ 120 ಡಿಗ್ರಿ ಮೈನಸ್ ಥೀಟಾ. ನೋಡಿ ಈ ತರದ್ ಏನಾದ್ರು ಕೊಟ್ಟಿದ್ರು ಅಂದ್ರೆ ಯಾವಾಗ್ಲೂ ಇದನ್ನ ಡೈರೆಕ್ಟ್ ಸಿಂಪ್ಲಿಫೈ ಮಾಡಿದ್ರೆ ಲೆಂತಿ ಆಗ್ಬಿಡುತ್ತೆ, ಅದಕ್ಕೆ ಅಲ್ಲಿ ವ್ಯಾಲ್ಯೂಸ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೇಕು. ನೋಡಿ ಲೆಟ್ ಥೀಟಾ ಇಸ್ ಈಕ್ವಲ್ ಟು 0 ತಗೊಂಡೆ ಅನ್ಕೊಳ್ಳಿ, ಅವಾಗ ಕಾಸ್ ಕ್ಯೂಬ್ 0 ಆಗುತ್ತೆ, ಪ್ಲಸ್ ಕಾಸ್ ಕ್ಯೂಬ್ 120 ಆಯ್ತು, ಪ್ಲಸ್ ಕಾಸ್ ಕ್ಯೂಬ್ 120 ಆಯ್ತು ಹೌದಾ. ಕಾಸ್ 0 ಅಂತ ಹೇಳಿದ್ರೆ 1, ಕಾಸ್ ಕ್ಯೂಬ್ 120 ಅಂದ್ರೆ ಮೈನಸ್ 1/2 ಹೋಲ್ ಕ್ಯೂಬ್, ಪ್ಲಸ್ ಇದನ್ನು ಅಷ್ಟೇ ಮೈನಸ್ 1/2 ಹೋಲ್ ಕ್ಯೂಬ್. ಕಾಸ್ 120 ಅಂದ್ರೆ ಮೈನಸ್ ಹಾಫ್ ಅಲ್ಲ, ಅಂದ್ರೆ 1 ಮೈನಸ್ 1/8 ಮೈನಸ್ 1/8 ಬಂತು. ಅಂದ್ರೆ 8 ಎಲ್ ಸಿ ಎಂ ತಗೊಂಡೆ ಅಂದ್ರೆ 8 ಮೈನಸ್ 1 ಮೈನಸ್ 1/8 ಅಂದ್ರೆ 6/8 ಅಂದ್ರೆ 3/4 ಬರುತ್ತೆ. ನೋಡಿ ಯಾವ್ದಕ್ಕೆ 0 ತಗೊಂಡ್ರೆ 3/4 ಬರುತ್ತೆ ಚೆಕ್ ಮಾಡ್ಬೇಕಷ್ಟೇ. ನೋಡಿ ಫಸ್ಟ್ ಆಪ್ಷನ್ 0 ತಗೊಂಡೆ ಅಂದ್ರೆ 3/4 ಇಂಟು ಸೈನ್ 0 ಅಂದ್ರೆ 0 ಬರುತ್ತೆ, ಫಸ್ಟ್ ಒನ್ ಅಂತೂ ಅಲ್ಲ. ಸೆಕೆಂಡ್ ಒನ್ 3/4 ಇಂಟು ಕಾಸ್ 0, ಕಾಸ್ 0 ಅಂದ್ರೆ 1 ಅಲ್ಲ, 3/4 ಬರ್ತಿದೆ, ಇದು ಬರ್ಬೋದು. ಥರ್ಡ್ ಒನ್ 3/4 ಇಂಟು ಟ್ಯಾನ್ 0, ಟ್ಯಾನ್ 0 ಅಂದ್ರೆ 0ನೇ ಅಲ್ಲ, ಅದಕ್ಕೆ ಥರ್ಡ್ ಒನ್ ಬರಲ್ಲ.
ಫೋರ್ತ್ ಒನ್ 3/4 ಇಂಟು ಕಾಟ್ 0. ಕಾಟ್ 0 ಅಂದ್ರೆ ಇನ್ಫಿನಿಟಿ ಆಗಿಬಿಡುತ್ತೆ, ಇದು ಬರಲ್ಲ. ಅದಕ್ಕೆ ಆನ್ಸರ್ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ಹೌದಾ? ಈ ತರದ್ ಯಾವುದೇ ಕೊಟ್ಟಿದ್ರು ಟೀಟಾಗೆ ವ್ಯಾಲ್ಯೂಸ್ ತಗೊಂಡ್ಬಿಡಿ, ಅದರಲ್ಲೂ 0 ಮತ್ತೆ 90 ಡಿಗ್ರಿ ತಗೊಂಡ್ಬಿಟ್ರೆ ಈಸಿ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 10. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಹೇಳಿದಾರೆ. ಹೌದಾ? tan 2 is less than 4. ನೋಡಿ, ಇಲ್ಲಿ ಡಿಗ್ರಿ ಕೊಟ್ಟಿದ್ದಿಲ್ಲ ಅಂದ್ರೆ ಇವೆಲ್ಲ ರೇಡಿಯನ್. ಆಕ್ಚುಲಿ 2 ರೇಡಿಯನ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2 ಇಂಟು 57 ಡಿಗ್ರಿ ತಗೋಬೇಕು. ಅಂದ್ರೆ 57 ಇಂಟು 2 ಅಂದ್ರೆ 114 ಡಿಗ್ರಿ. 4 ರೇಡಿಯನ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 4 ಇಂಟು 57 ಡಿಗ್ರಿ. ಹೌದಾ? 450 is 200, 228 ಡಿಗ್ರಿ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. 228 ಡಿಗ್ರಿ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್, 114 ಡಿಗ್ರಿ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಹೌದಾ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ನೆಗೆಟಿವ್ ಇರುತ್ತೆ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್ ಇರುತ್ತೆ. ಹೌದಾ? ಆಬ್ವಿಯಸ್ಲಿ ನೆಗೆಟಿವ್ ಇಸ್ ಲೆಸ್ ದೆನ್ ಪಾಸಿಟಿವ್ ಆಗ್ಬೇಕಂದ್ರೆ tan 2 is less than tan 4 ಬರುತ್ತೆ. ಅಂದ್ರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ, ಈಸಿ ಇದೆ. ನೆಕ್ಸ್ಟ್ ನೋಡಿ 11th ಒನ್. ಇಫ್ ಎ ಬಿ ಸಿ ಆರ್ ದ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ, ಇನ್ ಎ ಪಿ ಅಂದ್ರೆ ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ್ ಎ ಪಿ ಅಂತ ಹೇಳಿದ್ರೆ ಈಸಿಯಾಗಿ ಯಾವ್ದಾದ್ರು ಒಂದು ಎ ಪಿ ತಗೊಂಡ್ಬಿಡ್ಬೇಕು. ಎ ಗೆ 1, ಬಿ ಗೆ 2, ಸಿ ಗೆ 3 ಅಂತ ಹೇಳ್ತೀನಿ. ಹೌದಾ? ಇದು ಎ ಪಿ. ಎಕ್ಸ್ ವೈ ಝೆಡ್ ಆರ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ್ ಜಿ ಪಿ. ಅಂದ್ರೆ ಈಗ ನೋಡಿ, ಎಕ್ಸ್ ಗೆ 1, ವೈ ಗೆ 2, ಝೆಡ್ ಗೆ 4 ಅಂತ ತಗೊಂತೀನಿ, ಅವಾಗ ಜಿ ಪಿ ಅಲ್ಲಿ ಇರುತ್ತೆ. ಹೌದಾ? 1, 2, 4 ಅಂದ್ರೆ ಜಿ ಪಿ, 1, 2, 3 ಅಂದ್ರೆ ಎ ಪಿ. ದೆನ್ ಎಕ್ಸ್ ಪವರ್ ಬಿ ಮೈನಸ್ ಸಿ ಇಂಟು ವೈ ಪವರ್ ಸಿ ಮೈನಸ್ ಎ ಇಂಟು ಝೆಡ್ ಪವರ್ ಎ ಮೈನಸ್ ಬಿ. ಹೌದಾ? ನೋಡಿ, ಎಕ್ಸ್ ಪವರ್ ಬಿ ಮೈನಸ್ ಸಿ ಅಂತ ಹೇಳಿದ್ರೆ 2 ಮೈನಸ್ 3, ಎಕ್ಸ್ ಅಂದ್ರೆ 1, 1 ಪವರ್ 2 ಮೈನಸ್ 3. ವೈ ಪವರ್ ಸಿ ಮೈನಸ್ ಎ ಅಂತ ಹೇಳಿದ್ರೆ ಅಂದ್ರೆ 2 ಪವರ್ ಸಿ ಮೈನಸ್ ಎ 3 ಮೈನಸ್ 1. ಝೆಡ್ ಪವರ್ ಎ ಮೈನಸ್ ಬಿ ಅಂದ್ರೆ 4 ಪವರ್ 1 ಮೈನಸ್ 2. ಅಂದ್ರೆ 2 ಮೈನಸ್ 3 ಅಂದ್ರೆ ಮೈನಸ್ 1 ಆಯ್ತು. 1 ಪವರ್ ಮೈನಸ್ 1 ಅಂದ್ರೆ 1 ಬರುತ್ತೆ. 2 ಪವರ್ 1 ಅಂತ 2 ಅಂದ್ರೆ 4 ಆಯ್ತು. 4 ಪವರ್ ಮೈನಸ್ 1 ಅಂದ್ರೆ 1/4 ಆಯ್ತು. ಅಂದ್ರೆ ಇದು 1 ಬರ್ತಿದೆ ತಾನೆ. ಇದು ನೋಡಿ, ಇಲ್ಲಿ 0 ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಅಂತೂ ಅಲ್ಲ. ಸೆಕೆಂಡ್ ಆಪ್ಷನ್ ಎಕ್ಸ್ ವೈ ಝೆಡ್, ಎಕ್ಸ್ ಇಂಟು ವೈ ಇಂಟು ಝೆಡ್ ಅಂದ್ರೆ 8 ಆಗುತ್ತೆ, ಅದಕ್ಕೆ ಸೆಕೆಂಡು ಅಲ್ಲ. ಥರ್ಡ್ ಆಪ್ಷನ್ ಎ ಬಿ ಸಿ 3 2 6 ಆಗುತ್ತೆ, ಇದು ಅಲ್ಲ. ಫೋರ್ತ್ ಆಪ್ಷನ್ 1 ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಫೋರ್ತ್ 1 ಬರುತ್ತೆ. ನೋಡಿ, ಈ ತರದಕ್ಕೆಲ್ಲ ನೀವು ಆನ್ಸರ್ ಟು ಕ್ವಶನ್ ಹೋಗ್ಬಿಟ್ರೆ ಈಸಿ ಆಗುತ್ತೆ, ಮತ್ತು ವ್ಯಾಲ್ಯೂಸ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೇಕು. ಅದಕ್ಕೆ ಯಾವಾಗ್ಲೂ ನೋಡಿ, ಎ ಪಿ ಅಂತ ಕೊಟ್ಟಿದ್ರು ಅಂದ್ರೆ 1 2 3 ತಗೊಳ್ಳಿ. ಹೌದಾ? ಜಿ ಪಿ ಅಂತ ಕೊಟ್ಟಿದ್ರು ಅಂತ ಹೇಳಿದ್ರೆ ನಮಗೆ 1 2 4 ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಗೊತ್ತಾಯ್ತಲ್ಲ? ನೋಡಿ, ಇಂಪಾರ್ಟೆಂಟ್ ನಮಗೆ ಈ ತರದ ಎಷ್ಟೊಂದ್ಸಲ ಕೇಳಿದಾರೆ, ಮತ್ತೆ ಇದನ್ನೆಲ್ಲ ನಾವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಹೋದ್ವಿ ಅಂದ್ರೆ ಲೆಂತಿ ಆಗ್ಬಿಡುತ್ತೆ. ನೋಡಿ, ಅದಕ್ಕೆ ಡೈರೆಕ್ಟ್ ಆಗಿ ಯಾವತ್ತೂ ಇದನ್ನ ಸಾಲ್ವ್ ಮಾಡಕ್ ಹೋಗ್ಬಾರ್ದು. ಗೊತ್ತಾಯ್ತಲ್ಲ? ಯಾವಾಗ್ಲೂ ಹೇಗ್ ತಗೊಳ್ಳಿ ಅಂತ ಹೇಳಿದ್ವಿ ಅಂದ್ರೆ, ಎ ಪಿ ಅಂತ ಕೊಟ್ಟಿದ್ದು ಅಂದ್ರೆ ನಾವು ಯಾವಾಗ್ಲೂ ಏನ್ ತಗೋಬೇಕು ಅಂತ ಹೇಳಿದ್ವಿ, 1 2 3 ನ ಜಾಸ್ತಿ ತಗೊಳ್ಳಿ. ಜಿ ಪಿ ಅಂತ ಕೊಟ್ಟಿದ್ದು ಅಂದ್ರೆ ಅದು ಆಕ್ಚುಲಿ 1 ಅಂತ ಹೇಳಿದ್ರೆ 2 ಪವರ್ 0, 2 ಪವರ್ 1 ಅಂದ್ರೆ 2, 2 ಸ್ಕ್ವಯರ್ ಅಂತ ಹೇಳಿದ್ರೆ 4 ಆಗ್ಬಿಡುತ್ತೆ ಅಷ್ಟೇ. ಹೌದಾ? ಅದಕ್ಕೆ ನೋಡಿ, ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 12. ನೋಡಿ, ಇದಕ್ಕೂ ಒಂದು ಡೈರೆಕ್ಟ್ ಫಾರ್ಮುಲಾ ಹೇಳಿರ್ತೀವಿ, ಅದು ಗೊತ್ತಿತ್ತು ಅಂದ್ರೆ ಈಸಿ ಆಗುತ್ತೆ. ನಮಗೆ ಏನ್ ಗೊತ್ತಿರೋದು ಅಂದ್ರೆ ನೋಟ್, ಮಾಡ್ಲಸ್ ಆಫ್ ಝೆಡ್ ಪ್ಲಸ್ 1/z ಇಸ್ ಈಕ್ವಲ್ ಟು ಎ ಇತ್ತು ಅಂದ್ರೆ ದೆನ್ ನೋಡಿ, ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ ಮಾಡ್ ಝೆಡ್ ಈಸ್ ಏನ್ ಬರಿತೀವಿ ಅಂದ್ರೆ ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ 4/2 ಆಗುತ್ತೆ. ಅಂಡ್ ಲೀಸ್ಟ್ ವ್ಯಾಲ್ಯೂ ಆಫ್ ಮಾಡ್ ಝೆಡ್ ಈಸ್ ಏನಾಗುತ್ತೆ ಅಂದ್ರೆ ಮೈನಸ್ ಎ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ 4/2. ನೋಡಿ, ಇವೆರಡು ವ್ಯಾಲ್ಯೂ ಯೂಸ್ ಮಾಡ್ಕೊಳ್ಳಿ, ಅಷ್ಟೇ ಬರುತ್ತದು. ಹಾಗಾದ್ರೆ 12th ಒನಿಗೆ ಏನ್ ಬರಿಬಹುದು ನಾವೀಗ, ಲೀಸ್ಟ್ ವ್ಯಾಲ್ಯೂ ಆಫ್ ಮಾಡ್ ಝೆಡ್ ಕೇಳಿದ್ದಾರೆ. ಎ ಇರೋ ಜಾಗದಲ್ಲಿ 4√2 ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ಗಿವನ್ ಎ ಇಸ್ ಈಕ್ವಲ್ ಟು 4√2. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ರೆ ಮಾಡ್ ಝೆಡ್ ಇಸ್ ಈಕ್ವಲ್ ಟು ಮೈನಸ್ 4√2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವಯರ್ ಅಂದ್ರೆ 16 2 32 ಪ್ಲಸ್ 4/2. ಹೌದಾ? ಅಂದ್ರೆ ಮೈನಸ್ 4√2 ಪ್ಲಸ್ 36 ಅಂದ್ರೆ 6 ಆಗುತ್ತೆ ಬೈ 2. 2 ಇಂದ ಡಿವೈಡ್ ಮಾಡಿದೆ ಅಂದ್ರೆ ಮೈನಸ್ 2√2 ಪ್ಲಸ್ 3 ಬರುತ್ತೆ. ಅಂದ್ರೆ ಆನ್ಸರ್ 3 ಮೈನಸ್ 2√2 ಅಂದ್ರೆ ಫಸ್ಟ್ ಒನ್ ಬರುತ್ತೆ. ಹೌದಾ?
ನೋಡಿ ಡೈರೆಕ್ಟ್ ನಮಗೆ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ಹೌದಾ. ನೋಡಿ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ಗೊತ್ತಿರ್ಬೇಕಿದು. ನೆಕ್ಸ್ಟ್ 13th ನೋಡಿ, the curve y is equal to ax cube plus bx square plus cx is inclined at 45 degree to the x-axis at 0, 0, but it touches the x-axis at 1, 0, then the value of a, b, c ಅಂತ ಹೇಳಿದ್ದಾರೆ ಹೌದಾ. ಅಂದ್ರೆ ನೋಡಿ ಇಲ್ಲಿ y is equal to ax cube plus bx square plus cx ಹೌದಾ. at 0, 0 inclines ಏನಂತ ಹೇಳೋದು 45 ಡಿಗ್ರಿ, ಅಂದ್ರೆ at 0, 0 ಸ್ಲೋಪ್ ಇಸ್ ಈಕ್ವಲ್ ಟು ಟ್ಯಾನ್ 45 ಡಿಗ್ರಿ ತಗೋಬೇಕು. ಅಂದ್ರೆ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ 3ax ಸ್ಕ್ವೇರ್ ಪ್ಲಸ್ 2bx ಪ್ಲಸ್ ಸಿ ಅಟ್ 0, 0 is 1 ಆಯ್ತು ಹೌದಾ. 0, 0 ಬರ್ಕೊಂಡೆ ಅಂದ್ರೆ 0 ಪ್ಲಸ್ 0 ಪ್ಲಸ್ ಸಿ ಇಸ್ ಈಕ್ವಲ್ ಟು 1 ಅಂದ್ರೆ ಸಿ ಇಸ್ ಈಕ್ವಲ್ ಟು 1 ಬರ್ತಾ ಇದೆ ಹೌದಾ. ನೋಡಿ ಇಲ್ಲಿ ಸಿ ಇಸ್ ಈಕ್ವಲ್ ಟು 1 ಅಂದ್ರೆ 2, 3, 4 ಅಲ್ಲಿ ಯಾವ್ದಾದ್ರು ಬರ್ಬೋದು, ಎ ಅಂತೂ ಅಲ್ಲ ಆನ್ಸರ್. ನೆಕ್ಸ್ಟ್ ನೋಡಿ, ಬಟ್ ಇಟ್ ಟಚಸ್ ದ ಎಕ್ಸ್ ಆಕ್ಸಿಸ್ ಅಟ್ 1, 0 ಅಂತ ಹೇಳಿದಾರೆ ಹೌದಾ. ಟಚಸ್ ಎಕ್ಸ್ ಆಕ್ಸಿಸ್ ಅಟ್ 1, 0 ಅಂತ ಹೇಳಿದಾರೆ ಹೌದಾ. ನೋಡಿ ಟಚಸ್ ಎಕ್ಸ್ ಆಕ್ಸಿಸ್ ಅಟ್ 1, 0 ಅಂತ ಹೇಳಿದಾರೆ ಅಂದ್ರೆ ಇಲ್ಲಿ ಸ್ಲೋಪ್ ಅಟ್ 1, 0 ಇಸ್ ಈಕ್ವಲ್ ಟು 0, ಯಾಕಂದ್ರೆ ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಇಸ್ 0 ತಾನೆ. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ ಆಲ್ರೆಡಿ ಡಿಫರೆನ್ಶಿಯೇಷನ್ ಮಾಡ್ಕೊಂಡಿದ್ವಿ, 3x ಸ್ಕ್ವೇರ್ ಪ್ಲಸ್ 2bx ಪ್ಲಸ್ ಸಿ ಅಟ್ 1, 0 ಇಸ್ ಈಕ್ವಲ್ ಟು 0. ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 3a ಪ್ಲಸ್ 2b ಪ್ಲಸ್ ಸಿ ಈಕ್ವಲ್ ಟು 0 ಹೌದಾ. ಸಿ ಅಂದ್ರೆ 1 ಅಂತ ಇದೆ, 3a ಪ್ಲಸ್ 2b ಇಸ್ ಈಕ್ವಲ್ ಟು -1 ಬರುತ್ತೆ ಹೌದಾ. ನೋಡಿ ಆನ್ಸರ್ ಟು ಕ್ವಶನ್ ಹೋಗ್ಬೋದು. ಫಸ್ಟ್ ಒನ್ ಅಂತೂ ಆಗಲ್ಲ, ಯಾಕಂದ್ರೆ ಸಿ 2 ಬಂದ್ಬಿಟ್ಟಿದೆ. ಸಿ 1 ಬಂದಿರೋದು ಇದು 3 ಆಪ್ಷನ್ ಅಲ್ಲಿ ಇದೆ. 3a ಪ್ಲಸ್ 2b -1 ಆಗುತ್ತಾ ಚೆಕ್ ಮಾಡ್ಬೇಕು. ನೋಡಿ ಸೆಕೆಂಡ್ ಆಪ್ಷನ್ ಅಲ್ಲಿ -2, 1, 1 ಇದೆ. ಹಾಗಾದ್ರೆ ಇಲ್ಲಿ 3 ಇಂಟು -2 ಪ್ಲಸ್ 2 ಇಂಟು 1 ಅಂದ್ರೆ -6 ಪ್ಲಸ್ 2 ಆಯ್ತು. -6 ಪ್ಲಸ್ 2 ಅಂದ್ರೆ -4, -1 ಬರಲ್ಲ, ಸೆಕೆಂಡ್ ಒನ್ ಅಲ್ಲ. ಥರ್ಡ್ ಒನ್ 1, -2, 1 ತಗೊಂಡ್ವಿ ಅಂದ್ರೆ 3 ಇಂಟು 1 ಪ್ಲಸ್ 2 ಇಂಟು -2 ಹೌದಾ. ಅಂದ್ರೆ 3 -4 ಅಂದ್ರೆ -1 ಬರ್ತಾ ಇದೆ, ಇದು ಬರ್ಬೋದು. ಫೋರ್ತ್ ಒಂದು ನೋಡಿ, -1, 2, 1 ಇದೆ. 3 ಇಂಟು -1 ಪ್ಲಸ್ 2 ಇಂಟು 2 ಅಂದ್ರೆ -3 ಪ್ಲಸ್ 4 ಅಂತ ಹೇಳಿದ್ರೆ +1 ಬರ್ತಿದೆ, ಅದಕ್ಕೆ ಇದನ್ನು ಅಲ್ಲ, -1 ಬರ್ಬೇಕಾನೆ, ಅದಕ್ಕೆ ಆನ್ಸರ್ ಥರ್ಡ್ ಒನ್ ಬರುತ್ತೆ ಅಷ್ಟೇ ಹೌದಾ. ನೋಡಿ ಅದಕ್ಕೆ ಇಲ್ಲಿ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಬೇಕು ಹೇಗೆ ಮಾಡ್ಕೊಂತ ಇದೀವಿ ಅಂತೇಳಿ ಹೌದಾ. ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ 14. The number of parallelogram that can be formed from the set of 6 parallel lines intersected another set of 4 parallel lines ಹೌದಾ. ಅಂದ್ರೆ ಈ ತರ 6 ಪ್ಯಾರಲಲ್ ಲೈನ್ಸ್ ಇದಾವೆ ಹೌದಾ. ನೆಕ್ಸ್ಟ್ ಈ ತರ 4 ಇದೆ. ನೋಡಿ ಇದಕ್ಕೂ ಹೇಳಿದ್ವಿ ನಂಬರ್ ಆಫ್ ಪ್ಯಾರಲೋಗ್ರಾಮ್ಸ್ ಬೇಕು ಅಂದ್ರೆ ಇದರಲ್ಲಿ 2 ಸೆಲೆಕ್ಟ್ ಮಾಡಬೇಕು, ಇದರಲ್ಲಿ 2 ಸೆಲೆಕ್ಟ್ ಮಾಡ್ಬೇಕು ತಾನೆ. ಅದಕ್ಕೆ ಏನ್ ಬರುತ್ತೆ, therefore ನಂಬರ್ ಆಫ್ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ ಟು 6c2 ಇಂಟು 4c2 ಹೌದಾ. ಇದರಲ್ಲಿ 2 ಸೆಲೆಕ್ಟ್ ಮಾಡಬೇಕು, ಇದರಲ್ಲೂ 2 ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಪ್ಯಾರಲೋಗ್ರಾಮ್ ಬರುತ್ತೆ ಅಷ್ಟೇ ಹೌದಾ. 6c2 ಅಂದ್ರೆ 6 ಇಂಟು 5/2 ಇಂಟು 1 ಇಂಟು 4c2 ಅಂದ್ರೆ 4 ಇಂಟು 3/2 ಇಂಟು 1 ಹೌದಾ. 2 1s are 2 2s are, ಈ 2 ಕ್ಯಾನ್ಸಲ್ ಆಯ್ತು. 6 5s are 30 ಇಂಟು 3, 30 ಇಂಟು 3 ಅಂದ್ರೆ 90 ಬರುತ್ತೆ. ಫೋರ್ತ್ ಒನ್ ಆನ್ಸರ್ ಹೌದಾ. ನೋಡಿ ಇದನ್ನು ಈಸಿ ಇದೆ, ಅಂದ್ರೆ ನಮಗೆ ಅಲ್ಲಿ ಇಂಪಾರ್ಟೆಂಟ್ ಕರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇಲ್ಲಿ 15th, if A is a skew symmetric matrix and n is an odd positive integer then A power n is ಅಂತ ಹೇಳಿದ್ದಾರೆ. ನೋಡಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ A is equal to ಮೈನಸ್ ಎ ಟ್ರಾನ್ಸ್ಪೋಸ್ ಅಲ್ಲ. ಹಾಗಾದ್ರೆ ಎ ಪವರ್ ಎನ್ ಏನಾಗುತ್ತೆ ಅಂದ್ರೆ ಮೈನಸ್ ಎ ಟ್ರಾನ್ಸ್ಪೋಸ್ ಹೋಲ್ ಪವರ್ ಎನ್. ಎನ್ ಇಸ್ ಆಡ್ ಅಂತ ಹೇಳಿದಾರೆ, ಅದಕ್ಕೆ ಮೈನಸ್ ಎ ಟ್ರಾನ್ಸ್ಪೋಸ್ ಹೋಲ್ ಪವರ್ ಎನ್. ನೋಡಿ ಎ ಟ್ರಾನ್ಸ್ಪೋಸ್ ಹೋಲ್ ಪವರ್ ಎನ್ ಎ ಪವರ್ ಎನ್ ಹೋಲ್ ಟ್ರಾನ್ಸ್ಪೋಸ್ ಅಂತ ಬರೀಬಹುದು. ಹಾಗಾದ್ರೆ ಎ ಪವರ್ ಎನ್ ಏನಾಗುತ್ತೆ ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಲೈಕ್ ಸೆಕೆಂಡ್ ಒನ್, therefore a power n is skew symmetric ಹೌದಾ. ಈಸಿ ಇದೆ. ನೆಕ್ಸ್ಟ್ ನೋಡಿ 16, if P is a non singular matrix then adjoint of P inverse ಕೇಳಿದ್ದಾರೆ.
ನೋಡಿ ಇದೊಂದು ಡಿಫರೆಂಟ್ ಇದೆ. ಅಡ್ಜಾಯಿಂಟ್ ಆಫ್ ಪಿ ಇನ್ವರ್ಸ್ ಇನ್ ಟರ್ಮ್ಸ್ ಆಫ್ ಪಿ ಕೇಳಿದಾರೆ ಅಷ್ಟೇ. ನೋಡಿ ಇಲ್ಲಿ ಏನ್ ಮಾಡ್ಕೊಂತೀವಿ ಅಂದ್ರೆ ನಮಗೆ ಆಕ್ಚುಲಿ ಗೊತ್ತಿರೋದು ವಿ ನೋ ದಟ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಗೊತ್ತಿದೆ ಹೌದಾ. ರಿಪ್ಲೇಸ್ ಎ ಬೈ ಪಿ ಇನ್ವರ್ಸ್ ಮಾಡ್ತೀನಿ. ಪಿ ಇನ್ವರ್ಸ್ ಇಂಟು ಅಡ್ಜಾಯಿಂಟ್ ಆಫ್ ಪಿ ಇನ್ವರ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಪಿ ಇನ್ವರ್ಸ್ ಇಂಟು ಐ ಹೌದಾ. ನಮಗೆ ಆಗದ ಪಿ ಇನ್ವರ್ಸ್ ಅಂತ ಹೇಳಿದ್ರೆ ಹಾಗೆ ಬರ್ಕೊಂಡಿರ್ತೀನಿ. ಇದು ಅಡ್ಜಾಯಿಂಟ್ ಆಫ್ ಪಿ ಇನ್ವರ್ಸ್ ಇಂಟು ಡಿಟರ್ಮಿನೆಂಟ್ ಆಫ್ ಪಿ ಇನ್ವರ್ಸ್ ಅಂದ್ರೆ 1 ಬೈ ಡಿಟರ್ಮಿನೆಂಟ್ ಆಫ್ ಪಿ ಇಂಟು ಐ ಬರೀಬೋದಲ್ಲ. ಇದಕ್ಕೀಗ ಮಲ್ಟಿಪ್ಲೈ ಬೈ ಪಿ ಮಾಡ್ಕೊಂಡೆ ಅಂದ್ರೆ ಪಿ ಇಂಟು ಪಿ ಇನ್ವರ್ಸ್ ಇಂಟು ಅಡ್ಜಾಯಿಂಟ್ ಆಫ್ ಪಿ ಇನ್ವರ್ಸ್ ಇಸ್ ಈಕ್ವಲ್ ಟು ಪಿ ಬೈ ಡಿಟರ್ಮಿನೆಂಟ್ ಆಫ್ ಪಿ ಬರುತ್ತೆ. ಯಾಕಂದ್ರೆ ಪಿ ಇಂಟು ಐ ಅಂದ್ರೆ ಪಿನೇ ಬಂದ್ಬಿಡುತ್ತಲ್ಲ. ಸರ್ ನೋಡಿ ಪಿ ಇಂಟು ಪಿ ಇನ್ವರ್ಸ್ ಅಂದ್ರೆ ಐ ಆಗ್ಬಿಡುತ್ತೆ. ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ಪಿ ಇನ್ವರ್ಸ್ ಇಸ್ ಈಕ್ವಲ್ ಪಿ ಬೈ ಡಿಟರ್ಮಿನೆಂಟ್ ಆಫ್ ಪಿ ಬಂತು ಅಂದ್ರೆ ಫಸ್ಟ್ ಒಂದು ಬರುತ್ತೆ ಅಷ್ಟೇ. ಅಂದ್ರೆ ನಮಗೆ ಅಲ್ಲಿ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಆಫ್ ಪಿ ಇನ್ವರ್ಸ್ ಈಸ್ 1 ಬೈ ಡಿಟರ್ಮಿನೆಂಟ್ ಆಫ್ ಪಿ ಅಂತ ಗೊತ್ತಿರ್ಬೇಕು ಅದಲ್ಲ, ಅದನ್ನ ಯೂಸ್ ಮಾಡ್ಕೊಂಡಿದ್ವಿ. ಮತ್ತೆ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಹೌದಾ. ಎರಡು ಐಡಿಯಾ ಯೂಸ್ ಮಾಡ್ಕೊಂಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ ನೋಡಿ 17 ಡೈರೆಕ್ಟ್ ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು ಡಿಫ್ರೆನ್ಶಿಯೇಟ್ ಮಾಡ್ಬೇಕಷ್ಟೇ. ಪಿ ಯು ಪ್ರಾಬ್ಲಮ್ ಅದು. ಎಕ್ಸ್ ಪವರ್ ವೈ ಇಸ್ ಈಕ್ವಲ್ ಇ ಪವರ್ ಎಕ್ಸ್ ಮೈನಸ್ ವೈ ಹೌದಾ. ಇದಕ್ಕೆ ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ವಿ ಅಂದ್ರೆ ವೈ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಲಾಗ್ ಇ. ಲಾಗ್ ಇ ಅಂತ ಹೇಳಿದ್ರೆ 1 ಆಗ್ಬಿಡುತ್ತಲ್ಲ. ಹಾಗಾದ್ರೆ ಇದು ವೈ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಆಗುತ್ತೆ ಹೌದಾ. ನೋಡಿ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದು ಆನ್ಸರ್ ಎಲ್ಲದು ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆ ತಾನೆ. ಆನ್ಸರ್ ಎಲ್ಲದು ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆ ಅಂದ್ರೆ ಯಾವಾಗಲೂ ವೈ ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಇವೆರಡರಲ್ಲೂ ವೈ ಕಾಮನ್ ತಗೊಂಡ್ವಿ ಅಂದ್ರೆ 1 ಪ್ಲಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ನ ಆರ್ ಎಚ್ ಎಸ್ ಅಲ್ಲಿ ತಗೊಂತೀನಿ. ವೈ ಇಸ್ ಈಕ್ವಲ್ ಟು ಎಕ್ಸ್ ಬೈ 1 ಪ್ಲಸ್ ಲಾಗ್ ಎಕ್ಸ್. ಈಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬಂದ್ಬಿಡುತ್ತೆ. ನೋಡಿ ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಸ್ಕ್ವೇರ್ ಅಲ್ಲ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿನಾಮಿನೇಟರ್ ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಅಂದ್ರೆ 1 ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್ ಅಂದ್ರೆ 1 ಬೈ ಎಕ್ಸ್ ಹೌದಾ. ಅಂದ್ರೆ ಇದು 1 ಪ್ಲಸ್ ಲಾಗ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗ್ಬಿಟ್ಟು ಲಾಗ್ ಎಕ್ಸ್ ಬೈ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ. ಒಂದು ಆಪ್ಷನ್ 3 ಬರ್ತದೆ ಅಷ್ಟೇ ಹೌದಾ. ನೆಕ್ಸ್ಟ್ ನೋಡಿ 18 if the complex number minus 1 plus I root 3 is obtained by rotating the complex number z through an angle of 90 degree in anti-clockwise direction then z is ಅಂತ ಹೇಳಿದ್ದಾರೆ. ನೋಡಿ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು. ಇಲ್ಲೇನಾದ್ರು z ಇತ್ತು ಅಂದ್ರೆ 90 ಡಿಗ್ರಿ ರೊಟೇಟ್ ಮಾಡಿದ್ವಿ ಅಂದ್ರೆ ಐ ಝೆಡ್ ಬರುತ್ತೆ ಹೌದಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ನೆಕ್ಸ್ಟ್ ಮತ್ತೊಂದ್ಸಲ ನಾವು ರೊಟೇಟ್ ಮಾಡಿದ್ವಿ ಅಂದ್ರೆ 90 ಡಿಗ್ರಿ ಇದು ಐ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಐ ಸ್ಕ್ವೇರ್ ಝೆಡ್ ಅಂದ್ರೆ ಮೈನಸ್ ಝೆಡ್ ಆಗುತ್ತೆ. ಮತ್ತೊಂದ್ಸಲ 90 ಡಿಗ್ರಿ ರೊಟೇಟ್ ಮಾಡಿದ್ರೆ ಅಂದ್ರೆ ಮತ್ತೆ ಐ ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಮೈನಸ್ ಐ ಝೆಡ್. ಅಂದ್ರೆ ಒಂದೊಂದ್ಸಲ ರೊಟೇಟ್ ಮಾಡಿದಾಗ ಐ ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಆಯ್ತಲ್ಲ. ಅದೇ ನಾವೇನಾದ್ರು ರಿವರ್ಸ್ ರೊಟೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಕ್ಲಾಕ್ ವೈಸ್ ಅಲ್ಲ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡ್ತೀವಿ ಅಂದ್ರೆ ಮೈನಸ್ ಐ ಇಂದ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ ಆಯ್ತಲ್ಲ. ಇಲ್ಲಿ ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಐ ಝೆಡ್ ನ ಮೈನಸ್ 1 ಪ್ಲಸ್ ಐ ರೂಟ್ 3 ಕೊಟ್ಟಿದ್ದಾರೆ. ಝೆಡ್ ಏನು ಅಂತ ಕೇಳಿದ್ದಾರೆ ಅಷ್ಟೇ ಹೌದಾ. ಅಂದ್ರೆ ಇಲ್ಲಿ ಗಿವನ್ ಐ ಝೆಡ್ ಇಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಐ ರೂಟ್ 3. ಝೆಡ್ ಕಂಡು ಹಿಡಿಬೇಕು ತಾನೆ. ಇದಕ್ಕೆ ಮಲ್ಟಿಪ್ಲೈ ಬೈ ಮೈನಸ್ ಐ ಮಾಡ್ಕೊಂತೀನಿ. ಅವಾಗಿದು ಮೈನಸ್ ಐ ಸ್ಕ್ವೇರ್ ಝೆಡ್ ಇಸ್ ಈಕ್ವಲ್ ಟು ಐ ಪ್ಲಸ್ ಮೈನಸ್ ಐ ಸ್ಕ್ವೇರ್ ರೂಟ್ 3 ಬಂತು ಹೌದಾ. ಐ ಮೈನಸ್ ಐ ಸ್ಕ್ವೇರ್ ಅಂದ್ರೆ 1 ಆಗ್ಬಿಡುತ್ತೆ. ಝೆಡ್ ಇಸ್ ಈಕ್ವಲ್ ಟು ಐ ಪ್ಲಸ್ ರೂಟ್ 3 ಬರುತ್ತೆ ಅಷ್ಟೇ. ಅಂದ್ರೆ ಆನ್ಸರ್ ಥರ್ಡ್ ಒನ್ ಬರುತ್ತೆ ಅಷ್ಟೇ ಆಯ್ತಲ್ಲ. ನೆಕ್ಸ್ಟ್ ಒನ್ ನೋಡಿ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ 19 ಅದನ್ನ ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ಬಿಡ್ತೀನಿ. ಎಕ್ಸ್ ಕ್ಯೂಬ್ ಮೈನಸ್ 18 ಎಕ್ಸ್ ಸ್ಕ್ವೇರ್ ಪ್ಲಸ್ 96 ಎಕ್ಸ್ ಇನ್ 0,9. ನೋಡಿ ಸ್ಮಾಲೆಸ್ಟ್ ವ್ಯಾಲ್ಯೂ ನಮಗೆ ಏನೇ ಬಂದ್ರು ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ಎಫ್ ಆಫ್ ಎ ಹತ್ರ ಬರುತ್ತೆ, ಎಫ್ ಆಫ್ ಬಿ ಹತ್ರ ಬರುತ್ತೆ ಅಥವಾ ಎಫ್ ಆಫ್ ಸಿ ಹತ್ರ ಬರುತ್ತೆ. ಈ ಸಿ ನ ಏನಂತ ಹೇಳ್ತೀವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 ಹೌದಾ. ಇಲ್ಲಿ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಅಬ್ಸಲ್ಯೂಟ್ ಮಿನಿಮಮ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಈಸಿ ಇದೆ. ಎಫ್ ಆಫ್ 0 ಏನಾದ್ರು ಚೆಕ್ ಮಾಡಿದ್ವಿ ಅಂದ್ರೆ ಇದು ಎ ಅಲ್ಲ, ಇದು ಎ ಇದು ಬಿ. ಎಫ್ ಆಫ್ 0 ಚೆಕ್ ಮಾಡಿದ್ರೆ ಅಂದ್ರೆ 0 ಮೈನಸ್ 0 ಪ್ಲಸ್ 0
0 ಬರ್ತಿದೆ ನೋಡಿ. ಅಲ್ಲಿ 4 ಆಪ್ಷನ್ಸ್ ನೋಡ್ಕೊಂಡೆ ಅಂದ್ರೆ ಎಲ್ಲೂ ನೆಗೆಟಿವ್ ಆಪ್ಷನ್ ಇಲ್ಲ, ಅಂದ್ರೆ ಅವಾಗ 0ನೇ ಸ್ಮಾಲೆಸ್ಟ್ ಆಗ್ಬೇಕಲ್ಲ, ಅದಕ್ಕೆ ಆಪ್ಷನ್ ಡೈರೆಕ್ಟ್ ಆಗಿ ಸೆಕೆಂಡ್ ಒನ್ ಬರಿಬಹುದು. ಹೌದಾ? ಏನಾದ್ರು ನೆಗೆಟಿವ್ ಆಪ್ಷನ್ ಇತ್ತು ಅಂದ್ರೆ 9 ನ ಚೆಕ್ ಮಾಡಬೇಕಿತ್ತು. ನೆಕ್ಸ್ಟ್ ಮತ್ತೆ ಎಫ್ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಿತ್ತು. ಅದೇ ಅಲ್ಲಿ ಕೊಟ್ಟಿರೋದ್ರಲ್ಲಿ 4 ಆಪ್ಷನ್ಸ್ ಅಲ್ಲಿ 3 ಆಪ್ಷನ್ ಪಾಸಿಟಿವ್ ಇದೆ, ಒಂದೇ ಒಂದು 0 ಇದೆ. ಮತ್ತೆ ಇಲ್ಲಿ 0 ಬರ್ತಾ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ನ ಸೆಕೆಂಡ್ ಒನ್ ತಗೋಬಹುದು. ಹೌದಾ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 20. If a vector and b vector are two vectors such that magnitude of a is equal to 3 root 3, magnitude of b is equal to 4 and magnitude of a plus b is equal to root 7, then the angle between a and b ಕೇಳಿದಾರೆ. ಹೌದಾ? ಡೈರೆಕ್ಟ್ ಆಗಿ ಏನ್ ಬರ್ಕೊಂತೀವಿ ನಾವು, magnitude of a plus b whole square is equal to magnitude of a square plus magnitude of b square plus 2 into a dot b. a dot b ಅಂದ್ರೆ magnitude of b into magnitude of a into cos theta. ಹೌದಾ? theta ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. magnitude of a plus b whole square ಅಂದ್ರೆ root 7 whole square is equal to ಇದು 3 root 3 whole square plus 4 square plus 2 into 3 root 3 into 4 into cos theta. ಹೌದಾ? root 7 whole square ಅಂದ್ರೆ 7 is equal to 3 square ಅಂದ್ರೆ 9, 9 3s are 27 plus 4 square ಅಂದ್ರೆ 16 plus 6 4s are 24 root 3. ಹೌದಾ? 24 root 3 cos theta ಬರುತ್ತೆ. ಹಾಗಾದ್ರೆ ಇಲ್ಲಿ 24 root 3 cos theta is equal to 27 plus 16 ಈ ಕಡೆ ತಗೊಂಡ್ವಿ ಅಂದ್ರೆ 7 minus 27 minus 16. ಹೌದಾ? 7 minus 27 ಅಂದ್ರೆ minus 20 minus 20 minus 16 ಅಂದ್ರೆ minus 36 ಬಂತು. ಹೌದಾ? ಹಾಗಾದ್ರೆ cos theta is equal to minus 36 by 24 root 3 ಬರುತ್ತೆ. ಹೌದಾ? ಇಷ್ಟು ಬರುತ್ತಲ್ಲ, ಅಂದ್ರೆ ನೋಡಿ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ ಇಲ್ಲಿಗ. ಅಂದ್ರೆ ಮೈನಸ್ 36 ಅಂತ ಹೇಳಿದ್ರೆ 12 3s 12 2s, ಆ 3 ನ ರೂಟ್ 3 ಇಂಟು ರೂಟ್ 3 ಬರೀತೀನಿ, ಡಿವೈಡೆಡ್ ಬೈ 2 ರೂಟ್ 3 ಇದೆ. ರೂಟ್ 3 ಕ್ಯಾನ್ಸಲ್ ಆಗಿ ಮೈನಸ್ ರೂಟ್ 3/2 ಬರುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಮೈನಸ್ ರೂಟ್ 3/2 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 180 ಮೈನಸ್ ಬರೀಬಹುದು. ಮತ್ತೆ ರೂಟ್ 3/2 ಬರ್ಬೇಕಂದ್ರೆ 30 ಡಿಗ್ರಿ, ಅಂದ್ರೆ 180 ಮೈನಸ್ 30 ಡಿಗ್ರಿ ಅಂದ್ರೆ 150 ಡಿಗ್ರಿ, ಅಂದ್ರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ಒನ್ 21. If star is a binary operation on the set of real numbers defined as a star b is equal to ab by 4, then the identity element is ಅಂತ ಹೇಳಿದ್ದಾರೆ. ನಮಗೆ ಏನು ಗೊತ್ತಿರೋದು ಫಾರ್ಮುಲಾ, ವಿ ನೋ ದಟ್ a star e is equal to a ಅಲ್ಲ. ಹಾಗಾದ್ರೆ ಇಲ್ಲಿ ae by 4 is equal to a ಆಗುತ್ತೆ. ಎರಡು ಕಡೆ a ಕ್ಯಾನ್ಸಲ್ ಆಯ್ತು ಅಂದ್ರೆ e by 4 is equal to 1, e is equal to 4 ಬರುತ್ತೆ ಅಷ್ಟೇ, ಅಂದ್ರೆ ಥರ್ಡ್ ಒನ್ ಬರುತ್ತೆ. ಈಸಿ ಇದೆ. ನೆಕ್ಸ್ಟ್ 22. If f of x is equal to x cube minus 6x square plus 9x plus 3 be decreasing function, then x lies in ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಡಿಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ನ ಲೆಸ್ ದನ್ ಆರ್ ಈಕ್ವಲ್ ಟು 0 ಅಥವಾ ಲೆಸ್ ದನ್ 0 ತಗೋಬಹುದು. ಅದು ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ ಅಂದ್ರೆ 3x ಸ್ಕ್ವೇರ್ ಮೈನಸ್ 12x ಪ್ಲಸ್ 9. ಹೌದಾ? ಇದನ್ನ ನಾನು ಲೆಸ್ ದನ್ 0 ತಗೊಂಡೆ ಅಂದ್ರೆ ಡಿವೈಡಿಂಗ್ ಬೈ 3 ಮಾಡ್ಕೊಂಡ್ಬಿಡ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಲೆಸ್ ದಾನ್ 0. ಮಲ್ಟಿಪ್ಲೈ ಮಾಡಿದಾಗ 3, ಆಡ್ ಮಾಡಿದಾಗ 4 ಅಂತ ಹೇಳಿದ್ರೆ ಫ್ಯಾಕ್ಟರೈಸ್ ಮಾಡ್ಬೋದು. 3 1s ತಗೋಬೋದಲ್ಲ. ಮೈನಸ್ 3x ಮೈನಸ್ x ಪ್ಲಸ್ 3 ಲೆಸ್ ದಾನ್ 0, ಎಕ್ಸ್ ಕಾಮನ್ ಫ್ಯಾಕ್ಟರು, ಎಕ್ಸ್ ಮೈನಸ್ 3 ಮೈನಸ್ ಕಾಮನ್ ಫ್ಯಾಕ್ಟರು, ಎಕ್ಸ್ ಮೈನಸ್ 3 ಲೆಸ್ ದಾನ್ 0, ಎಕ್ಸ್ ಮೈನಸ್ 3 ಕಾಮನ್ ಫ್ಯಾಕ್ಟರು, ಎಕ್ಸ್ ಮೈನಸ್ 1 ಲೆಸ್ ದಾನ್ 0. ನೆಕ್ಸ್ಟ್ ವೇವ್ ಕರ್ವ್ ಮೆಥಡ್ ಯೂಸ್ ಮಾಡಬೇಕು. ಎಕ್ಸ್ ಮೈನಸ್ 3 ಅಂತ ಹೇಳಿದ್ರೆ ಇದು 3 ಬರುತ್ತೆ, ಎಕ್ಸ್ ಮೈನಸ್ 1 ಈಕ್ವಲ್ 0 ತಗೊಂಡ್ರೆ 1. 0 ಬರ್ಕೊಂಡೆ ಅಂದ್ರೆ ಪಾಸಿಟಿವ್ ಅಲ್ಲ, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಹಾಗೆ ದಟ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು ಏನ್ ಬರ್ತಾ ಇದೆ 1,3 ಬರುತ್ತೆ ಅಷ್ಟೇ. ಹೌದಾ? ಓಪನ್ ಇಂಟರ್ವಲ್ 1,3 ಅಂದ್ರೆ 4th ಒನ್ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 24. 24 ಡಿಫರೆಂಟ್ ಇದೆ ಅದು. ಇಫ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ a square plus b square where star is the binary operation on r, then ಅಂತ ಹೇಳಿದ್ದಾರೆ. ನೋಡಿ ಇದಕ್ಕೆ ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗಲ್ಲ. ಇದು
ಸ್ಟಾರ್ ಇಸ್ ಕಾಮಿಟೇಟಿವ್ ಅಂಡ್ ಅಸೋಸಿಯೇಟಿವ್ ಆಗುತ್ತೆ. ನೋಡಿ ಐಡೆಂಟಿಟಿ ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ಗೊತ್ತಾಗಬೇಕು. ನೋಡಿ ಕಾಮಿಟೇಟಿವ್ ಚೆಕ್ ಮಾಡಿದ್ವಿ ಅಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು. ನೋಡಿ ಕಾಮಿಟೇಟಿವ್ ಅಂದ್ರೆ ಎ ಸ್ಟಾರ್ ಬಿ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಬಿ ಸ್ಟಾರ್ ಎ ಏನಾಗುತ್ತೆ ಅಂದ್ರೆ ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಅಂದ್ರೆ ಇಲ್ಲಿ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಬರಿಬಹುದು. ನೆಕ್ಸ್ಟ್ ನೋಡಿ ಅಸೋಸಿಯೇಟಿವ್. ನೋಡಿ ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂತ ತಗೊಂಡೆ ಅಂದ್ರೆ ಎ ಸ್ಟಾರ್ ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಲ್ಲ, ಇದೇನಾಗುತ್ತೆ ಅಂದ್ರೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿದ್ದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬರುತ್ತೆ. ಹೌದಾ? ನೋಡಿ ಸಿಮಿಲರ್ಲಿ ಎ ಸ್ಟಾರ್ ಬಿ ಸ್ಟಾರ್ ಸಿ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಇದನ್ನು ಸೇಮ್ ಬರುತ್ತೆ. ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬರುತ್ತೆ. ದೇರ್ಫೋರ್ ಸ್ಟಾರ್ ಈಸ್ ಅಸೋಸಿಯೇಟಿವ್ ಅಂತ ಹೇಳ್ತೀವಿ. ನೋಡಿ ಐಡೆಂಟಿಟಿ ಒಂದು ಕೇರ್ಫುಲ್ ಆಗಿ ಮಾಡ್ಬೇಕು. ಆಕ್ಚುಲಿ ಐಡೆಂಟಿಟಿ ಚೆಕ್ ಮಾಡ್ಕೊಂಡ್ವಿ ಅಂದ್ರೆ ಆಕ್ಚುಲಿ ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ ಬರಿಬೇಕು ತಾನೆ. ಅಂದ್ರೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬರುತ್ತೆ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ವಿ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಆಗಿ ಇ ಸ್ಕ್ವೇರ್ ಈಕ್ವಲ್ ಟು 0. ಅಂದ್ರೆ ಇ ಈಕ್ವಲ್ ಟು 0 ಬರ್ತಾ ಇದೆ. ಇಟ್ ಬಿಲಾಂಗ್ಸ್ ಟು ಆರ್. ಇದು ನೋಡಿ ಆದ್ರೂ ಇಲ್ಲಿ ಐಡೆಂಟಿಟಿ ಎಕ್ಸಿಸ್ಟ್ ಆಗಲ್ಲ. ಯಾಕಂದ್ರೆ ಒಂದ್ ಐಡಿಯಾ ಏನ್ ಗೊತ್ತಿರಬೇಕು ಅಂದ್ರೆ ನೋಡಿ ಇಲ್ಲಿ ನೋಟು ರೂಟ್ ಆಫ್ ಪಾಸಿಟಿವ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಪಾಸಿಟಿವ್ ಇದೆ. ಹೌದಾ? ನೋಡಿ ಲೆಟ್ ಎ ಇಸ್ ಈಕ್ವಲ್ ಟು -2 ಅಂತ ತಗೊಂಡೆ ಅಂದ್ರೆ ಒಂದು ನೆಗೆಟಿವ್ ನಂಬರ್ ತಗೊಂತೀನಿ. ಅವಾಗ ಇಲ್ಲಿ -2 ಸ್ಟಾರ್ ಇ ಇಸ್ ಈಕ್ವಲ್ ಟು -2ನೇ ಬರ್ಬೇಕು ತಾನೆ. ಇ ಅಂದ್ರೆ ಇಲ್ಲಿ 0 ಬಂದಿದೆ ಅಲ್ಲ, -2 ಸ್ಟಾರ್ 0 ಅಂತ ಹೇಳಿದ್ರೆ ರೂಟ್ ಆಫ್ -2 ಹೋಲ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಬರುತ್ತೆ. ಇದು ರೂಟ್ 4 ಆಗ್ಬಿಟ್ಟು 2 ಬರ್ತದೆ. ಅಂದ್ರೆ -2 ಸ್ಟಾರ್ 0 ಇಸ್ ಈಕ್ವಲ್ ಟು 2 ಬಂತು. ದಟ್ ಇಂಪ್ಲೈಸ್ 0 ಈಸ್ ನಾಟ್ ಐಡೆಂಟಿಟಿ ಆಗುತ್ತೆ. ಹೌದಾ? ಯಾಕಂದ್ರೆ ಐಡೆಂಟಿಟಿ ಆಗಿತ್ತು ಅಂದ್ರೆ ಈ ವ್ಯಾಲ್ಯೂ -2 ಬರಬೇಕಿತ್ತು, ಅದ್ರ ಇಲ್ಲಿ 2 ಬರ್ತಾ ಇದೆ. ದೇರ್ಫೋರ್ 0 ಇಸ್ ನಾಟ್ ಐಡೆಂಟಿಟಿ. ಅಂದ್ರೆ ಐಡೆಂಟಿಟಿ ಎಕ್ಸಿಸ್ಟ್ ಆಗಲ್ಲ ಇಲ್ಲಿ. ದೇರ್ಫೋರ್ ಐಡೆಂಟಿಟಿ ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? ಯಾಕಂದ್ರೆ ಫಸ್ಟ್ ಕೇಸಲ್ಲಿ ಐಡೆಂಟಿಟಿ 0 ಅಂತ ಹೇಳ್ತಾ ಇದೆ. ಅದ್ರಲ್ಲಿ ನಾವು ಒಂದು ಎಕ್ಸಾಂಪಲ್ ತಗೊಂಡ್ವಿ ಅಂದ್ರೆ ಐಡೆಂಟಿಟಿ 0 ಅಲ್ಲ ಅಂತ ಹೇಳ್ತಿದೆ. ದೇರ್ಫೋರ್ ಇವೆರಡು ಕಂಬೈನ್ ಮಾಡಿದ್ವಿ ಅಂದ್ರೆ ಐಡೆಂಟಿಟಿ ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ. ಅಂದ್ರೆ ಕಾಮಿಟೇಟಿವ್ ಅಂಡ್ ಅಸೋಸಿಯೇಟಿವ್. ಹೌದಾ? ಬಟ್ ನಾಟ್ ಐಡೆಂಟಿಟಿ. ಅಂದ್ರೆ ಇಲ್ಲಿ ಸೆಕೆಂಡ್ ಒಂದು ಬರುತ್ತೆ, ಸ್ಟಾರ್ ಇಸ್ ಕಾಮಿಟೇಟಿವ್ ಅಂಡ್ ಅಸೋಸಿಯೇಟಿವ್. ಹೌದಾ? ನೆಕ್ಸ್ಟ್ ಒಂದು ನೋಡಿ 25th ಡಿಫರೆನ್ಷಿಯಲ್ ಈಕ್ವೇಶನ್ ಇಂದು ದ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ dy by dx is equal to 1 plus y square by 1 plus x square. ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಇದು dy by 1 plus y square is equal to dx by 1 plus x square. ಹೌದಾ? ಎರಡು ಕಡೆಗೆ ಇಂಟಿಗ್ರೇಟ್ ಮಾಡಿದೆ ಅಂದ್ರೆ ಇಂಟಿಗ್ರೇಷನ್ ಆಫ್ dy by 1 plus y square is equal to ಇಂಟಿಗ್ರೇಷನ್ ಆಫ್ dx by 1 plus x square plus ಕಾನ್ಸ್ಟೆಂಟ್ ತಗೊಂಡಿರ್ತೀನಿ. ಅದರಲ್ಲಿ 1 by 1 plus y square ಇಂಟಿಗ್ರೇಷನ್ tan inverse of y is equal to tan inverse of x plus constant. ಹೌದಾ? ನೋಡಿ ಆನ್ಸರ್ ಇನ್ ಟರ್ಮ್ಸ್ ಆಫ್ tan ಇನ್ವರ್ಸ್ ಇಲ್ಲ ಅಲ್ಲಿ. ಹಾಗಾದ್ರೆ ನೋಡಿ ಈಗ tan ಇನ್ವರ್ಸ್ x ನ LHS ಗೆ ತಗೊಂಡ್ವಿ ಅಂದ್ರೆ tan ಇನ್ವರ್ಸ್ ಆಫ್ y ಮೈನಸ್ tan ಇನ್ವರ್ಸ್ ಆಫ್ x is equal to ಕಾನ್ಸ್ಟೆಂಟ್. ಇದಕ್ಕೆ ಏನ್ ಬರೀಬಹುದು ಫಾರ್ಮುಲಾ? tan ಇನ್ವರ್ಸ್ ಆಫ್ y minus x divided by 1 plus xy is equal to ಕಾನ್ಸ್ಟೆಂಟ್ ಇದೆ, ಅಥವಾ y minus x divided by 1 plus xy is equal to tan k ಅಂತ ಬರೀತೀನಿ. ಹಾಗಾದ್ರೆ y minus x divided by 1 plus xy is equal to c. ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ? y minus x is equal to c into 1 plus xy ಬರುತ್ತೆ. ಅಂದ್ರೆ ಆಪ್ಷನ್ 2 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 26 ನೋಡಿ ಇಲ್ಲೊಂದು ಫಾರ್ಮುಲಾ ಹೇಳಿರ್ತೀವಿ, ಇದು ಗೊತ್ತಿತ್ತು ಅಂದ್ರೆ ಈಸಿ ಆಗುತ್ತೆ. ನೋಟು ನೋಡಿ ಇಂಟಿಗ್ರೇಷನ್ ಫ್ರಮ್ -a to a ರೂಟ್ ಆಫ್ a minus x by a plus x dx, ಅಥವಾ ಇಂಟಿಗ್ರೇಷನ್ ಫ್ರಮ್ -a to a ರೂಟ್ ಆಫ್ a plus x by a minus x dx, ಅಥವಾ ಇಂಟಿಗ್ರೇಷನ್ ಫ್ರಮ್ -a to a. ಇದನ್ನ ರ್ಯಾಷನಲೈಸ್ ಮಾಡ್ಕೊಂಡ್ವಿ ಅಂದ್ರೆ a plus x by ರೂಟ್ ಆಫ್
ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ಅಥವಾ ಇದನ್ನ ರ್ಯಾಷನಲೈಸ್ ಮಾಡ್ಕೊಂಡ್ವಿ ಅಂದ್ರೆ ಎ ಮೈನಸ್ ಎಕ್ಸ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ? ನೋಡಿ ಇಲ್ಲಿ ಇವಿಷ್ಟರಲ್ಲಿ ಯಾವುದೇ ಬಂದ್ರು ಇದಕ್ಕೆ ಆನ್ಸರ್ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ವಿ ಅಂದ್ರೆ ಎ ಇಂಟು ಪೈ ಆಗಿರುತ್ತೆ. ಹೌದಾ? ಬಟ್ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು. ಅಂದ್ರೆ ನೋಡಿ ಇದು ಇದೇ ಫಾರ್ಮೆಟ್ ಅಲ್ಲಿ ಇದೆ ಇಲ್ಲಿ. therefore ಇಂಟಿಗ್ರೇಷನ್ ಫ್ರಮ್ -9 to 9. ಹೌದಾ? 9 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 8 ನ ನಾನು 9 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ಕೊಂತೀನಿ. ಈ ಫಾರ್ಮೆಟ್ ಅಲ್ಲೇ ಇದೆ ತಾನೆ, ಎ ಇರೋ ಜಾಗದಲ್ಲಿ 9 ಇದೆ, therefore ಆನ್ಸರ್ನ 9 ಪೈ ಅಂತ ಬರೀಬಹುದು. ಅಂದ್ರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ. ಬಟ್ ಈ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ನಾವಲ್ಲಿ ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ಟು ಇಂಟಿಗ್ರೇಟ್ ಮಾಡಿದ್ರು ಬರುತ್ತೆ. ಅದೇ ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಲಿ. ಎಷ್ಟೊಂದ್ ಸಲ ಕೇಳಿದಾರೆ, ಮತ್ತೆ ಅಲ್ಲಿ ಮಾಡ್ಕೊಂಡು ಹೋದ್ವಿ ಅಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಡೈರೆಕ್ಟ್ ಆಗಿ ಗೊತ್ತಿರ್ಬೇಕು. ಇಂಟಿಗ್ರೇಷನ್ ಫ್ರಮ್ -a to a ರೂಟ್ ಆಫ್ a ಮೈನಸ್ ಎಕ್ಸ್ ಬೈ a ಪ್ಲಸ್ ಎಕ್ಸ್ ಡಿ ಎಕ್ಸ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಎ ಪೈ ಆಗಿರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 27 ಅಷ್ಟೇ, ಇದು ನೋಟ್ ಇದೆ. ಇಂಟಿಗ್ರೇಷನ್ ಫ್ರಮ್ 0 to infinity x dx by x square plus a square into x square plus b square into x square plus c square ಇತ್ತು ಅಂದ್ರೆ ಆನ್ಸರ್ ಪೈ ಬೈ 2 ಇಂಟು a ಪ್ಲಸ್ ಬಿ ಇಂಟು ಬಿ ಪ್ಲಸ್ ಸಿ ಇಂಟು ಸಿ ಪ್ಲಸ್ ಎ ಅಂತ ಹೇಳ್ತೀವಿ. ಹೌದಾ? ನೋಡಿ ಇದೊಂದು ಫಾರ್ಮುಲಾ, ಇದನ್ನು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ನೋಡಿ ಇಲ್ಲಿ ಇದಕ್ಕೆ ಡೈರೆಕ್ಟ್ ಆಗಿ ಈಗ ಇಲ್ಲಿ ನೋಡಿ, ಸಾರಿ ಇದು ಎಕ್ಸ್ ಸ್ಕ್ವೇರ್ ಆಗಬೇಕು. ಡೈರೆಕ್ಟ್ ಆಗಿ ಸಿ ಗೆ 0 ತಗೊಳ್ಳಿ, ಸಿ ಗೆ 0, ಎ ಗೆ 1, ಬಿ ಗೆ 2 ತಗೊಂತೀನಿ. ಅವು ನೋಡಿ ಇಲ್ಲಿ ಏನಾಗ್ಬೋದು 0 to infinity x square dx by x square plus 1 into x square plus 4 into x square is equal to 5 by 2 into a plus b ಅಂತ ಹೇಳಿದ್ರೆ 1 plus 2, b plus c ಅಂತ ಹೇಳಿದ್ರೆ 2 plus 0, c plus a ಅಂದ್ರೆ 0 plus 1. ಹೌದಾ? ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಏನ್ ಬರುತ್ತೆ 0 to infinity dx by x square plus 1 into x square plus 4 ಬರುತ್ತೆ. ಹೌದಾ? ಇದು ಪೈ ಬೈ 2 ಇಂಟು 3 ಇಂಟು 2 ಬರುತ್ತೆ. ನೋಡಿ ಇದ್ರ ವ್ಯಾಲ್ಯೂನ ಏನಂತ ಕೊಟ್ಟಿದ್ದಾರೆ ಅಂದ್ರೆ 0 to infinity dx by x square plus 1 into x square plus 4 ನ ಪೈ ಬೈ ಕೆ ಅಂತ ಹೇಳಿದ್ರೆ, ಇದು ಪೈ ಬೈ 3 2 6 6 2 12 ಆಯ್ತು. ಪೈ ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರು ಕೆ ಇಸ್ ಈಕ್ವಲ್ ಟು 12 ಬರುತ್ತೆ. ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಈ ಫಾರ್ಮುಲಾ ಗೊತ್ತಿರಬೇಕು. ಇದು ಸಿನಾಪ್ಸಿಸ್ ಅಲ್ಲಿ ಇದೆ. ಸಿನಾಪ್ಸಿಸ್ ಓದ್ಕೊಂಡಿದ್ರೆ ಅಂದ್ರೆ ಈ ಫಾರ್ಮುಲಾ ಎಲ್ಲ ಗೊತ್ತಿರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ 28. If cos 40 degree is equal to alpha and cos x is equal to 2 alpha square minus 1, then the possible values of x between 0 degree and 360 degree ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಹಾಗಾದ್ರೆ ಇಲ್ಲಿ cos x is equal to 2 into cos square 40 degree minus 1. ಇದು ಯಾವ ತರ ಇದೆ ಅಂದ್ರೆ 2 cos square theta minus 1 ತರ ಇದೆ ತಾನೆ. ಹಾಗಾದ್ರೆ ಇಲ್ಲಿ cos x is equal to 2 cos square theta minus 1 ಅಂದ್ರೆ cos 2 theta ಅಲ್ಲ, cos 2 into 40 degree ಬರುತ್ತೆ. ಅಂದ್ರೆ cos x is equal to cos 80 degree ಬಂತು. ಹೌದಾ? ನೋಡಿ ಇಲ್ಲಿ ಆಕ್ಚುಲಿ cos 80 degree ಅಂದ್ರೆ ಪಾಸಿಟಿವ್. cos ಎರಡೆರಡು ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ. ಒಂದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ, ಇನ್ನೊಂದು ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ 360 minus 80 ಬರೀಬೋದಲ್ಲ. ಅದರ ಆನ್ಸರ್ x is equal to 80 degree or 360 degree minus 80 ಅಂದ್ರೆ 280 ಡಿಗ್ರಿ. ಅಂದ್ರೆ 80 ಡಿಗ್ರಿ ಮತ್ತೆ 280 ಡಿಗ್ರಿ ಬರುತ್ತೆ. ಫಸ್ಟ್ ಒನ್ ಆನ್ಸರ್. ನೆಕ್ಸ್ಟ್ ನೋಡಿ 29. ದ ನಂಬರ್ ಆಫ್ ಸೊಲ್ಯೂಷನ್, ನೋಡಿ ಇದನ್ನು ಡಿಫರೆಂಟ್ ಇದೆ. 8 sin cube a minus 2 sin square a minus 3 sin a equal to 0. ನೋಡಿ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಇದರಲ್ಲಿ ಸೈನ್ ಎ ನ ಆಕ್ಚುಲಿ ಕಾಮನ್ ತಗೊಂಡೆ ಅಂದ್ರೆ ಇದು 8 sin square a minus 2 sin a minus 3 equal to 0 ಬರುತ್ತೆ. ನೋಡಿ sin a ಇಂಟು ಮಲ್ಟಿಪ್ಲೈ ಮಾಡಿದಾಗ 24 ಬರಬೇಕು.
ಸಬ್ಟ್ರಾಕ್ಟ್ ಮಾಡಿದಾಗ 2 ಬರಬೇಕು, ಅಂದರೆ 6 4 ತಗೋಬೋದಲ್ಲ, ಅಂದರೆ 8 sin square a minus 6 sin a plus 4 sin a minus 3 equal to 0. ಹೌದಾ? ಈಗ sin a ಇಂಟು ಇವೆರಡರಲ್ಲೂ sin a ಕಾಮನ್ ತಗೊಂಡೆ ಅಂದರೆ, ಅಥವಾ 2 sin a ಕಾಮನ್ ತಗೊಂಡ್ವಿ ಅಂದರೆ 4 sin a plus 3, ಇದರಲ್ಲಿ 1 ಕಾಮನ್ ತಗೊಂಡ್ವಿ ಅಂದರೆ 4 sin a minus 3 equal to 0. ಹೌದಾ? ಎರಡರಲ್ಲೂ 4 sin a minus 3 ಕಾಮನ್ ತಗೋಬೋದಲ್ಲ, ಅವಾಗ ಇಲ್ಲಿ 2 sin a plus 1 equal to 0 ಬರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಏನೇನು ಬರ್ತಾ ಇದೆ ಅಂದರೆ, ಒಂದು sin a equal to 0 ಬರುತ್ತೆ, ಇನ್ನೊಂದು sin a equal to 3/4 ಬರುತ್ತೆ, ಇನ್ನೊಂದು sin a is equal to -1/2 ಬರುತ್ತೆ. ಹೌದಾ? ನೋಡಿ ಇಲ್ಲಿ ಎಷ್ಟು ವ್ಯಾಲ್ಯೂ ಬರುತ್ತೆ ಎಗೆ ಅಂತ ಕೇಳಿದ್ದಾರೆ, 0 ಇಂದ 5 ಪೈ ಅಂತ ಹೇಳಿದ್ದಾರೆ. ಹೌದಾ? ನೋಡಿ 0 to 5 ಪೈ ಅಂತ ಹೇಳಿದ್ರೆ ಈ ತರ ಹೇಗೋ ತಗೊಂಡಿರ್ತೀನಿ ಜಸ್ಟ್. ನೋಡಿ ನಾನು 0 ಡಿಗ್ರಿ ಅನ್ಕೊಂತೀವಿ, ಇಲ್ಲಿಂದ ಇಲ್ಲಿಗೆ ಬಂದಾಗ ಪೈ ಆಗುತ್ತೆ. ಹೌದಾ? ಮತ್ತೆ ಇದೇ ತರ ಕಂಟಿನ್ಯೂ ಮಾಡಿದ್ವಿ ಅಂದ್ರೆ ಇಲ್ಲಿಗೆ ಬಂದಾಗ 2 ಪೈ ಆಯ್ತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದಾಗ 3 ಪೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದಾಗ 4 ಪೈ ಆಯ್ತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದ್ವಿ ಅಂದ್ರೆ 5 ಪೈ ಆಗುತ್ತೆ. ಹೌದಾ? ಇಷ್ಟು ಬರುತ್ತೆ. ನೋಡಿ ಈಗ ಸೈನ್ 0 ಎಲ್ಲೆಲ್ಲ ಆಗುತ್ತೆ ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ 0 ಆಗುತ್ತೆ. ಹೌದಾ? ನೋಡಿ ಬಿಟ್ವೀನ್ ಅಂತ ಹೇಳಿದಾರೆ ಅಂದ್ರೆ 0 ಮತ್ತೆ 360 ತಗೊಳಕ್ ಬರಲ್ಲ. ಹೌದಾ? ನೋಡಿ ಇವೆರಡು ವ್ಯಾಲ್ಯೂ ತಗೊಳಕ್ ಬರಲ್ಲ, ಸಾರಿ, ಆರ್ ಈಕ್ವಲ್ ಟು ಕೊಟ್ಟಿದ್ದಾರೆ, 0 to 5 ಪೈ ಈಕ್ವಲ್ ಟು ಕೊಟ್ಟಿದ್ದಾರೆ. ಈಕ್ವಲ್ ಟು ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ತಗೋಬಹುದು. 0 ಒಂದು ಬರುತ್ತೆ, 2 ಪೈ ಬರುತ್ತೆ, 4 ಪೈ ಬರುತ್ತೆ, ಪೈ ಬರುತ್ತೆ, 3 ಪೈನೂ ಬರುತ್ತೆ, 5 ಪೈನೂ ಬರುತ್ತೆ. ಅಂದ್ರೆ ಇದಕ್ಕೆ ನಮಗೆ 6 ವ್ಯಾಲ್ಯೂಸ್ ಬಂತು. 3/4 ಅಂದ್ರೆ ಪಾಸಿಟಿವ್ ತಾನೆ, ಸೈನ್ ಎಲ್ಲೆಲ್ಲಿ ಪಾಸಿಟಿವ್ ಇರುತ್ತೆ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್. ಹೌದಾ? ಇದನ್ನ ನನಗೇನಾದ್ರು ವ್ಯಾಲ್ಯೂನ 3/4 ಅನ್ಕೊಂಡೆ ಅಂದ್ರೆ ಇಲ್ಲೂ 3/4 ಬರ್ಬೋದು. ಇಲ್ಲೆಷ್ಟು ವ್ಯಾಲ್ಯೂ ಬರುತ್ತೆ ನೋಡಿ, 1 2 3 4 5 6, ಅಂದ್ರೆ ಇದಕ್ಕೂ 6 ವ್ಯಾಲ್ಯೂ ಬರುತ್ತೆ. ಮೈನಸ್ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್. ಹೌದಾ? ಇದನ್ನ -1/2 ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ 2 ವ್ಯಾಲ್ಯೂಸ್ ಬರುತ್ತೆ. ಇಲ್ಲೊಂದು -1/2 ತಗೊಂಡೆ ಅಂದ್ರೆ ಇದಕ್ಕೂ 2 ವ್ಯಾಲ್ಯೂಸ್ ಬರುತ್ತೆ. ಹೌದಾ? ಅಂದ್ರೆ ಇಲ್ಲಿ 4 ವ್ಯಾಲ್ಯೂಸ್ ಬರುತ್ತೆ. ಅಂದ್ರೆ 6 + 6 12, 12 + 4 ಅಂತ ಹೇಳಿದ್ರೆ ಟೋಟಲ್ 16 ವ್ಯಾಲ್ಯೂಸ್ ಬರುತ್ತೆ. ಅದಕ್ಕೆ ಆನ್ಸರ್ ಥರ್ಡ್ ಒನ್ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಫ್ಯಾಕ್ಟರೈಸ್ ಮಾಡ್ಕೊಂಡ್ಬಿಟ್ಟು ಈ ತರ ಡಯಾಗ್ರಾಮ್ ಬರ್ಕೊಂಡ್ರೆ ಈಸಿ ಆಗುತ್ತೆ ಇದು. ನೆಕ್ಸ್ಟ್ ಒಂದು ನೋಡಿ 30, ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಪಾನ್ ದ ಲೈನ್ ಅಂತ ಹೇಳಿದ್ದಾರೆ. ನೋಡಿ ಲೈನ್ ಈ ತರ ಹೇಗೋ ಇದೆ, x + y = 4, ಇದು 2, 4. ಹೌದಾ? 2, 4 ಇಂದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಏನಾಗುತ್ತೆ ಅಂತ ಕೇಳಿದರೆ, ನೋಡಿ ಒಂದು ಐಡಿಯಾ ಯಾವ ತರ ಯೂಸ್ ಮಾಡಿ ಅಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈ ತರದಕ್ಕೆ ಈಸಿ ಆಗುತ್ತೆ. ನೋಡಿ ಎರಡನ್ನ ಆಡ್ ಮಾಡಿದಾಗ 4 ಬರಬೇಕು. ಹೌದಾ? ನೋಡಿ ಫಸ್ಟ್ ಆಪ್ಷನ್ 4 ಬರುತ್ತೆ, ಸೆಕೆಂಡ್ ಆಪ್ಷನ್ 4 ಬರುತ್ತೆ, ಥರ್ಡ್ 4 ಬರಲ್ಲ. ಅದಕ್ಕೆ ಥರ್ಡು ಅಲ್ಲ ಫೋರ್ತು ಅಲ್ಲ, ಇವೆರಡರಲ್ಲಿ ಒಂದು ತಾನೆ. ಇದು ನಾನು ಫಸ್ಟ್ ಆಪ್ಷನ್ ನ ಅನ್ಕೊಂಡೆ ಅಂದ್ರೆ, ಹೌದಾ, ಇದು ನೋಡಿ ಎ ಬಿ ಅನ್ಕೊಂಡಿರ್ತೀನಿ ಜಸ್ಟ್. ಸ್ಲೋಪ್ ಆಫ್ ಎ ಬಿ ಏನಾಗುತ್ತೆ ಅಂದ್ರೆ y2 - y1 ಅಂದ್ರೆ 4 - 3 ಅಲ್ಲ, ಡಿವೈಡೆಡ್ ಬೈ x2 - x1 2 - 1, 4 - 3 ಅಂದ್ರೆ 1/1 ಆಯ್ತು. ಸ್ಲೋಪ್ ಆಫ್ ಎ ಬಿ 1. ಸ್ಲೋಪ್ ಆಫ್ ಲೈನ್ ಏನಾಗುತ್ತೆ ಅಂದ್ರೆ -a/b ಅಂದ್ರೆ -1/1 ಅಂದ್ರೆ -1. ಅದು ನೋಡಿ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಈಸ್ 1 ಬರ್ತಿದೆ ತಾನೆ. ಹಾಗಾದ್ರೆ ಇಲ್ಲಿ ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಆಯ್ತು. ಪರ್ಪೆಂಡಿಕ್ಯುಲರ್ ಆಯ್ತು ಅಂದ್ರೆ ಇದೇನಾಗಿರುತ್ತೆ, ಇದು ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಆಗ್ಲೇಬೇಕು. ಅದಕ್ಕೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ನೋಡಿ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಂದ್ರೆ ಆ ಪಾಯಿಂಟ್ ಸ್ಯಾಟಿಸ್ಫೈ ಆಗಬೇಕು ಲೈನಿಗೆ. ಎರಡನೇದು ಸ್ಲೋಪ್ ಆಫ್ ಎ ಬಿ ಇಂಟು ಸ್ಲೋಪ್ ಆಫ್ ಲೈನ್ -1 ಆಗಬೇಕು. ನೋಡಿ ಇವೆರಡು ಕಂಡೀಷನ್ ನ ಚೆಕ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 31. A man takes a step forward with probability 0.4 and 1 step backward with probability 0.6 ಅಂತ ಹೇಳಿದ್ದಾರೆ. ಅಂದ್ರೆ ಫಾರ್ವರ್ಡ್ ಇಂದ ಪ್ರಾಬಬಿಲಿಟಿ 0.4 ಅಂತ ಹೇಳಿದ್ದಾರೆ, ಬ್ಯಾಕ್ವರ್ಡ್ ಇಂದ ಪ್ರಾಬಬಿಲಿಟಿ 0.6. ಹೌದಾ? Then the probability that the end of 11 steps he is 1 step away from the starting point. ಹೌದಾ? ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಂಡ್ವಿ ಅಂದ್ರೆ 1 ಸ್ಟೆಪ್ ಅವೇ ಅಂದ್ರೆ ಇಲ್ಲಾದ್ರೂ ಇರ್ಬೋದು ಅಥವಾ ಇಲ್ಲಾದ್ರೂ ಇರ್ಬೋದು. ಎರಡು ಪಾಸಿಬಿಲಿಟೀಸ್ ಇದೆ. ಅಂದ್ರೆ ಇಲ್ಲಿಗ 11 ಸ್ಟೆಪ್ ಅಂತ ಹೇಳಿದ್ದಾರೆ.
ಇಲ್ಲಿ ನೋಡಿ 5 ಟೈಮ್ಸ್ ಫಾರ್ವರ್ಡ್, ಅದು 6 ಟೈಮ್ಸ್ ಫಾರ್ವರ್ಡ್ 5 ಟೈಮ್ಸ್ ಬ್ಯಾಕ್ವರ್ಡ್. 6 ಟೈಮ್ಸ್ ಫಾರ್ವರ್ಡ್ 5 ಟೈಮ್ಸ್ ಬ್ಯಾಕ್ವರ್ಡ್. ಇಲ್ಲಿ ಇದಕ್ಕಾದ್ರೆ 6 ಟೈಮ್ಸ್ ಬ್ಯಾಕ್ವರ್ಡ್ 5 ಟೈಮ್ಸ್ ಫಾರ್ವರ್ಡ್ ಅಷ್ಟೇ. ಹೌದಾ? ಇವೆರಡು ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಬರುತ್ತೆ. ದೇಫೋ ಪ್ರಾಲಿಟಿ ಆಫ್ ಏನ್ ಬರಬೇಕು ನಮಗೆ, 6 ಫಾರ್ವರ್ಡ್ 5 ಬ್ಯಾಕ್ವರ್ಡ್ ಪ್ಲಸ್ ಪ್ರಾಲಿಟಿ ಆಫ್ 5 ಫಾರ್ವರ್ಡ್ 6 ಬ್ಯಾಕ್ವರ್ಡ್. ಹೌದಾ? ನೋಡಿ ಇಲ್ಲಿ ಯಾವಾಗಲೂ ನಾವು ಯಾವ್ದಾದ್ರು ಒಂದನ್ನು ತಗೊಳ್ಳಿ, ಇದನ್ನ ಎಷ್ಟು ಟೈಪ್ ಬರೀಬಹುದು ಅಂದ್ರೆ ಟೋಟಲ್ 11 ಇದಾವೆ. ಫಾರ್ವರ್ಡ್ ನ ತಗೊಂಡೆ ಅಂದ್ರೆ ಇದು 11C 6 ಟೈಪ್ಸ್ ಬರೀಬಹುದು. ಮತ್ತು ಫಾರ್ವರ್ಡ್ ಇನ್ ಪ್ರಾಬಬಿಲಿಟಿ 0.4 ಇದೆ ತಾನೆ, ಅದಕ್ಕೆ 0.4 ಹೋಲ್ ಪರ್ 6 ಬರುತ್ತೆ. ಯಾಕಂದ್ರೆ ಫಾರ್ವರ್ಡ್ ಇಂಟು ಫಾರ್ವರ್ಡ್ ಇಂಟು ಫಾರ್ವರ್ಡ್ ಇಂಟು 6 ಟೈಮ್ಸ್ ಮಾಡಬೇಕು. ಅದೇ ತರ ಬ್ಯಾಕ್ವರ್ಡ್ ಇನ್ 0.6 ಇದೆ, 0.6 ಹೋಲ್ ಪವರ್ 5 ಪ್ಲಸ್ ಇದನ್ನ 11C5 ಬರೀಬಹುದು, ಯಾಕಂದ್ರೆ 5 ಫಾರ್ವರ್ಡ್ ಇದಾವೆ. ಅಂದ್ರೆ 0.4 ಹೋಲ್ ಪವರ್ 5 ಇಂಟು 0.6 ಹೋಲ್ ಪವರ್ 6. ಹೌದಾ? ನೋಡಿ 11C6 ಅಂತಾನೆ ಬರ್ಕೊಂತೀನಿ ಇದನ್ನ. ಇದು 0.4 ಹೋಲ್ ಪವರ್ 5 ಇಂಟು 0.6 ಹೋಲ್ ಪವರ್ 5 ಇಂಟು 0.4 ಬರೀಬಹುದಲ್ಲ. ನೋಡಿ 11C5 ನ ಬೇಕಾದ್ರೆ 11C6 ಅಂತ ಬರೀಬಹುದು, ಯಾಕಂದ್ರೆ NCR ಇಸ್ ಈಕ್ವಲ್ ಟು NC N ಮೈನಸ್ R ಗೊತ್ತಿದೆ ಅಲ್ಲ. ಇದನ್ನಷ್ಟೇ 0.4 ಹೋಲ್ ಪವರ್ 5 ಇಂಟು 0.6 ಹೋಲ್ ಪವರ್ 5 ಇಂಟು 0.6. ನೋಡಿ ಎರಡರಲ್ಲೂ ಏನ್ ಕಾಮನ್ ತೆಗಿತೀವಿ ಅಂದ್ರೆ 11C6 ಇಂಟು 0.4 ಹೋಲ್ ಪವರ್ 5 ಇಂಟು 0.6 ಹೋಲ್ ಪವರ್ 5 ಕಾಮನ್ ತಗೊಂಡೆ ಅಂದ್ರೆ 0.4 ಪ್ಲಸ್ 0.6, 0.4 ಪ್ಲಸ್ 0.6 ಅಂದ್ರೆ 1 ಆಗ್ಬಿಡುತ್ತೆ. ಅಂದ್ರೆ ಆನ್ಸರ್ 11C6 ಇಂಟು 0.4 ಹೋಲ್ ಪವರ್ 5 ಇಂಟು 0.6 ಹೋಲ್ ಪವರ್ 5 ಬರುತ್ತೆ. ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 0.24 ಹೋಲ್ ಪವರ್ 5 ಇಷ್ಟು ಬರುತ್ತಲ್ಲ. ಅಂದ್ರೆ ಆಪ್ಷನ್ 1 ಬರುತ್ತೆ. ಈಸಿನಾ? ನೆಕ್ಸ್ಟ್ ನೋಡಿ 32. If n is equal to 44 factorial, then 1 by log n base 2 plus 1 by log n base 3 up to 1 by log n 44 ಅಂತ ಹೇಳಿದ್ದಾರೆ. ನೋಡಿ ಈಸಿ ಇದೆ. ನಮಗೆ ಇಲ್ಲಿ ಏನು ಗೊತ್ತಿರಬೇಕು ಅಂದ್ರೆ ಇಂಪಾರ್ಟೆಂಟ್ ನೋಟ್ ನೋಡಿ, 1 ಬೈ ಅಥವಾ ಲಾಗ್ ಎ ಬೇಸ್ ಬಿ ಇತ್ತು ಅಂದ್ರೆ ಇದನ್ನ 1 ಬೈ ಲಾಗ್ ಬಿ ಬೇಸ್ ಎ ಅಂತ ಬರಿಬಹುದು. ಅಂದ್ರೆ ಇವೆರಡನ್ನ ಇಂಟರ್ಚೇಂಜ್ ಮಾಡಿದ್ವಿ ಅಂದ್ರೆ ರೆಸಿಪ್ರೋಕಲ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ ಅದನ್ನ ಹೇಗೆ ಬರೀಬಹುದು ಅಂತ ಹೇಳಿದ್ರೆ, 1 ಬೈ ಲಾಗ್ ಎನ್ ಬೇಸ್ 2 ಇದೆ ತಾನೆ, ಅದನ್ನ ಲಾಗ್ 2 ಬೇಸ್ ಎನ್ ಬರೀಬಹುದು ಪ್ಲಸ್ ಲಾಗ್ 3 ಬೇಸ್ ಎನ್, ಲಾಗ್ 4 ಬೇಸ್ ಎನ್, ಈ ತರ ಅಪ್ ಟು ಲಾಗ್ 44 ಬೇಸ್ ಎನ್ ಬರೀಬಹುದು. ಹೌದಾ? ನೋಡಿ ಇದನ್ನೇ ಈಗ ಬೇಸ್ ಎನ್ ಬರ್ಕೊಂತೀನಿ 2 ಇಂಟು 3 ಇಂಟು 4 ಇಂಟು ಅಪ್ ಟು 44. ಹೌದಾ? ನೋಡಿ ಹಾಗಾದ್ರೆ 2 ಇಂಟು 3 ಇಂಟು 4 ಇಂಟು ಅಪ್ ಟು 44 ನ 44 ಫ್ಯಾಕ್ಟೋರಿಯಲ್ ಬರೀಬಹುದು ತಾನೆ, ಯಾಕಂದ್ರೆ ಅಲ್ಲಿ 1 ಇಲ್ಲ ಅಷ್ಟೇ. 1 ಇಂಟು 2 ಅಂದ್ರೆ 2ನೇ ಆಗ್ಬಿಡುತ್ತೆ, ಅದಕ್ಕೆ ಒಂದು 1 ಎಕ್ಸ್ಟ್ರಾ ಬರ್ಕೊಂಡ್ವಿ ಅನ್ಕೊಳ್ಳಿ. ಎನ್ನು 44 ಫ್ಯಾಕ್ಟೋರಿಯಲ್ ಅಂತಾನೆ ಕೊಟ್ಟಿದ್ದಾರೆ. ಅಂದ್ರೆ ಇದು ಲಾಗ್ ಎ ಬೇಸ್ ಎ ತರ ಇದೆ. ಲಾಗ್ ಎ ಬೇಸ್ ಎ ಅಂದ್ರೆ ವ್ಯಾಲ್ಯೂ 1 ಆಗ್ಬಿಡುತ್ತೆ. ಅಂದ್ರೆ ಆನ್ಸರ್ ಥರ್ಡ್ ಒನ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ 33. The plane determined by the points -1, 2, -2, 0, 1, 1 and 1, 1, 2 passes to the point ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಫಸ್ಟ್ ನೋಡಿ ಪ್ಲೇನ್ ಪಾಸಿಂಗ್ ಥ್ರೂ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಗೊತ್ತಿರಬೇಕು. ಈಕ್ವೇಶನ್ ಆಫ್ ಪ್ಲೇನ್ ಫಾರ್ಮುಲಾ ಏನ್ ಬರ್ಕೊಂಡಿದ್ವಿ ಅಂದ್ರೆ ಮಾಡ್ಯುಲಸ್ ಆಫ್ x minus x1, y minus y1, z minus z1, x2 minus x1, y2 minus y1, z2 minus z1, x3 minus x1, y3 minus y1, z3 minus z1 equal to 0. ಹೌದಾ? ನೋಡಿ ಇಲ್ಲಿ ಈಕ್ವೇಶನ್ ಆಫ್ ಪ್ಲೇನ್ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ ಬರುತ್ತೆ. ಅಂದ್ರೆ ಹೇಗಿದು, ದಟ್ ಇಂಪ್ಲೈಸ್ x ಇದನ್ನ x1 y1 z1 ಅನ್ಕೊಂಬಿಟ್ಟೆ ಅಂದ್ರೆ ಇದು x plus 1 ಆಯ್ತು. y minus y1 ಅಂದ್ರೆ y minus 2, z minus ಆಫ್ ಮೈನಸ್ ಅಂದ್ರೆ ಪ್ಲಸ್ 1 ಅಂದ್ರೆ z ಪ್ಲಸ್ 2 ಆಯ್ತು. 0 ಪ್ಲಸ್ 1 ಅಂದ್ರೆ 1, 1 minus 2 ಅಂದ್ರೆ ಮೈನಸ್ 1, 1 ಪ್ಲಸ್ 2 ಅಂದ್ರೆ 3 ಆಗುತ್ತೆ. ನೆಕ್ಸ್ಟ್ 1 ಪ್ಲಸ್ 1 ಅಂದ್ರೆ 2, 1 minus 2 ಅಂದ್ರೆ ಮೈನಸ್ 1, 2 ಪ್ಲಸ್ 2 ಅಂತ ಹೇಳಿದ್ರೆ 4 ಈಕ್ವಲ್ ಟು 0. ಇದು ನೋಡಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಈಕ್ವೇಶನ್ ಆಫ್ ಪ್ಲೇನ್ ಬರುತ್ತೆ. ಅಂದ್ರೆ x plus 1 ಇಂಟು -4 plus 3 ಅಂತ ಹೇಳಿದ್ರೆ
minus 1 minus of y minus 2 into 4 minus 6 ಅಂದ್ರೆ minus 2 plus z plus 2 into minus 1 plus 2 ಅಂತ ಹೇಳಿದ್ರೆ minus 1 plus 2 ಅಂತ ಹೇಳಿದ್ರೆ 1 is equal to 0. ಅಥವಾ ಇಲ್ಲಿ ಏನು ಬರ್ತಾ ಇದೆ minus x minus 1 minus of minus plus ಆಯ್ತಲ್ಲ 2y minus 4 plus z plus 2 equal to 0. ಹೌದಾ ಅಂದ್ರೆ minus x plus 2y plus z minus 4 plus 2 ಅಂದ್ರೆ minus 2 minus 2 minus 1 ಅಂದ್ರೆ minus 3 equal to 0. ಅಥವಾ x plus ಸಾರಿ x minus 2y ಆಗುತ್ತಲ್ಲ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ x minus 2y minus z plus 3 equal to 0. ಹೌದಾ ನೋಡಿ ಇದಕ್ಕೆ ಯಾವ ಪಾಯಿಂಟ್ ಸ್ಯಾಟಿಸ್ಫೈ ಆಗುತ್ತೆ ಅದು ಆನ್ಸರ್ ಆಗುತ್ತೆ ಅಷ್ಟೇ ಹೇಳಿ. ಹೌದಾ ನೋಡಿ ಫಸ್ಟ್ ಪಾಯಿಂಟ್ ನ ಚೆಕ್ ಮಾಡ್ಕೊಂತೀನಿ 1,1,0 ಅಂದ್ರೆ 1 minus 2 minus 0 plus 3 ಇದಂತೂ 0 ಬರಲ್ಲ ಈಗ ಒಂದನೇದಂತೂ ಅಲ್ಲ. ಎರಡನೇದು minus 1,1,0 ಅಂತ ಹೇಳಿದರೆ minus 1 minus 2 minus 0 plus 3 3 minus 3 0 ಬರ್ತಾ ಇದೆ ತಾನೆ ಅದಕ್ಕೆ ಆನ್ಸರು ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಹೌದಾ ಫಸ್ಟ್ ಈಕ್ವೇಶನ್ ಆಫ್ ಪ್ಲೇನ್ ಕಂಡು ಹಿಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಹೌದಾ 34 ನೋಡಿ ಇಫ್ ಟೂ ಪ್ಲೇನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ ವ್ಯಾಲ್ಯೂ ಆಫ್ ಕೆ ಕೇಳಿದಾರೆ ಅಷ್ಟೇ. ಅಂದ್ರೆ ನೋಡಿ 3x plus 2y plus z is equal to 2 ಇದೆ ಅಂದ್ರೆ n1 ವೆಕ್ಟರ್ನ 3 2 1 ಬರಿಬಹುದು. ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್ ಬರಿಬೇಕಷ್ಟೇ. ಎಕ್ಸ್ ಪ್ಲಸ್ ಕೆ ವೈ ಮೈನಸ್ 9z is equal to 4 ಕೊಟ್ಟಿದ್ದಾರೆ ಅಂದ್ರೆ n2 ವೆಕ್ಟರ್ನ 1k ಮೈನಸ್ 9 ಬರುತ್ತೆ. ಹೌದಾ ಈಗ ಇಲ್ಲಿ n1 ಡಾಟ್ n2 ಈಕ್ವಲ್ ಟು 0 ತಗೊಂಡ್ರೆ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ 3 ಪ್ಲಸ್ 2k ಮೈನಸ್ 9 ಈಕ್ವಲ್ ಟು 0 ಅಂದ್ರೆ 2k is equal to 6 ಆಗುತ್ತಲ್ಲ ಅಂದ್ರೆ k is equal to 3 ಬಂತು. ಹೌದಾ ಒಂದು ಆಪ್ಷನ್ 2 ಬರುತ್ತೆ 34ಗೆ. ಈಸಿ ಇದೆ. 35 the probability that a number selected at random from the set of numbers a is equal to 1 2 3 4 up to 100. ಹೌದಾ ಈಸ್ ಎ ಕ್ಯೂಬ್ ಈಸ್ ಅಂತ ಹೇಳಿದ್ದಾರೆ. ಹೌದಾ ಅಂದ್ರೆ 1 ಇಂದ 100 ತನಕ ಯಾವ್ದಾವ್ದು ಕ್ಯೂಬ್ ಬರುತ್ತೆ ಅಂತ ನೋಡ್ಕೋಬೇಕು. ಹೌದಾ ಈ ನೋಡಿ ಸ್ಯಾಂಪಲ್ ಸ್ಪೇಸ್ ಅಲ್ಲಂತೂ ಎನ್ ಆಫ್ ಎ ಆಗ್ಬಿಟ್ಟಿದ್ದು 100 ಬಂದ್ಬಿಡುತ್ತೆ ಸ್ಯಾಂಪಲ್ ಸ್ಪೇಸು. ಹೌದಾ ಎನ್ ಆಫ್ ಎಸ್ ಇದು ನೋಡಿ ಈವೆಂಟ್ ನ ನಾನು ಕ್ಯೂಬ್ ಅಂತ ತಗೊಂಡೆ ಅಂದ್ರೆ 1 ಕ್ಯೂಬ್ ಅಂದ್ರೆ 1 2 ಕ್ಯೂಬ್ ಅಂದ್ರೆ 8 3 ಕ್ಯೂಬ್ ಅಂದ್ರೆ 9 4 ಕ್ಯೂಬ್ ಅಂತ ಹೇಳಿದ್ರೆ 64 5 ಕ್ಯೂಬ್ ಅಂದ್ರೆ 125 ಆಗ್ಬಿಡುತ್ತೆ. ಇಷ್ಟೇ ಎಷ್ಟು ಬರೋದಲ್ಲ. ಹಾಗಾದ್ರೆ ಇಲ್ಲಿ ಎನ್ ಆಫ್ ಇ ಎಷ್ಟಾಗ್ಬಿಡುತ್ತೆ 4. therefore probability ಆಫ್ ಇ ಏನಾಯ್ತು ಇಲ್ಲಿ ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಂದ್ರೆ 1 by 25 ಬರುತ್ತೆ. ಅಂದ್ರೆ ಆಪ್ಷನ್ 1 ಬರುತ್ತೆ ಅಷ್ಟೇ. ಹೌದಾ ಅದು ಈಸಿ ಇದೆ. ನೆಕ್ಸ್ಟ್ ನೋಡಿ 36 ಇಂಟಿಗ್ರೇಷನ್ ಆಫ್ tan ಇನ್ವರ್ಸ್ ರೂಟ್ ಎಕ್ಸ್ ಡಿ ಎಕ್ಸ್ ಈಸ್. ಹೌದಾ ನೋಡಿ ಇನ್ನು ಎರಡು ಟೈಪ್ ಮಾಡ್ಬೋದು. ಒಂದು ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಅಂತ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬಹುದು. ಅಥವಾ ಡೈರೆಕ್ಟ್ ಆಗಿ ಇಂಟು 1 ಅಂತ ಬರ್ಕೊಂಡ್ಬಿಟ್ಟು ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಬೋದು. ನೋಡಿ ಇಲ್ಲಿ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಅನ್ಕೊಂಡ್ಬಿಡ್ತೀನಿ. ಅವಾಗ ಡಿ ಎಕ್ಸ್ ಏನಾಗುತ್ತೆ ಅಂದ್ರೆ 2t dt ಆಗುತ್ತೆ. ಅಂದ್ರೆ ಇಲ್ಲಿ ಏನ್ ಬರುತ್ತೆ therefore I is equal to tan inverse of root x ಅಂದ್ರೆ t ಅಲ್ಲ ಇಂಟು dx ಅಂದ್ರೆ 2t ಇಂಟು dt. ಹೌದಾ 2 ಕಾನ್ಸ್ಟೆಂಟ್ ಹೊರಗೆ ತಗೊಂತೀನಿ t ಇಂಟು tan inverse of t dt. ಹೌದಾ ಅವ್ರು ನೋಡಿ ಇಲ್ಲಿ 2 ಇಂಟು ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಈ ತರ ಮಾಡ್ಬೇಕು ತಾನೆ. ನಮಗೆ ಆಕ್ಚುಲಿ ಇನ್ವರ್ಸ್ ಹೈಲೈಟ್ ರೂಲ್ ಯೂಸ್ ಮಾಡಿದೆ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಫಸ್ಟ್ ಫಂಕ್ಷನ್ ಆಗುತ್ತೆ, ಆಲ್ಜಿಬ್ರಿಕ್ ಸೆಕೆಂಡ್ ಆಗುತ್ತಲ್ಲ. ಅದಕ್ಕೆ tan ಇನ್ವರ್ಸ್ ಆಫ್ ಟಿ ಇಂಟು ಇಂಟಿಗ್ರೇಷನ್ ಆಫ್ ಟಿ ಡಿ ಟಿ ಮೈನಸ್ ಇಂಟಿಗ್ರೇಷನ್ ಆಫ್ ಟಿ ಅಂದ್ರೆ ಟಿ ಸ್ಕ್ವೇರ್ ಬೈ 2 ಇಂಟು tan ಇನ್ವರ್ಸ್ ಇನ್ ಡಿಫರೆನ್ಷಿಯೇಷನ್ 1 by 1 ಪ್ಲಸ್ ಟಿ ಸ್ಕ್ವೇರ್ ಡಿ ಟಿ. ಹೌದಾ ಅದು ನೋಡಿ 2 ಇಂಟು tan ಇನ್ವರ್ಸ್ ಆಫ್ ಟಿ ಇಂಟಿಗ್ರೇಷನ್ ಆಫ್ ಟಿ ಅಂದ್ರೆ ಟಿ ಸ್ಕ್ವೇರ್ ಬೈ 2 ಮೈನಸ್ ಇಲ್ಲಿಂದ ಒಂದು 2 ಇದೆ. ನೆಕ್ಸ್ಟ್ ಇದರಿಂದ ಹಾಫ್ ಕಾಮನ್ ತಗೊಂಡೆ ಅಂದ್ರೆ ಇದು ಟಿ ಸ್ಕ್ವೇರ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಡಿ ಟಿ. ಹೌದಾ ನೋಡಿ ಇಲ್ಲಿ 2 2 ಕ್ಯಾನ್ಸಲ್ ಆಗ್ಬಿಟ್ಟಿದ್ದು ಟಿ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಟಿ
ಮೈನಸ್ ಇಲ್ಲೂ 2 2 ಕ್ಯಾನ್ಸಲ್ ಆಯಿತು. ಇದಕ್ಕೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಮಾಡ್ಕೊತೀನಿ. ಅವಾಗಿದು 1 ಪ್ಲಸ್ ಟಿ ಸ್ಕ್ವೇರ್ ಮೈನಸ್ 1 ಬೈ 1 ಪ್ಲಸ್ ಟಿ ಸ್ಕ್ವೇರ್ ಡಿ ಟಿ. ಹೌದಾ? ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಂದರೆ ಟಿ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಟಿ ಮೈನಸ್ ಸ್ಪ್ಲಿಟ್ ಮಾಡಿದೆ ಅಂದರೆ ಇದು 1 ಮೈನಸ್ 1 ಬೈ 1 ಪ್ಲಸ್ ಟಿ ಸ್ಕ್ವೇರ್ ಡಿ ಟಿ ಬರುತ್ತಲ್ಲ. ಇದು ನೋಡಿ ಇಂಟಿಗ್ರೇಷನ್ ಆಗ್ಬಿಡುತ್ತೆ. ಈಗ ಟಿ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಟಿ ಮೈನಸ್ 1 ಇಂದ ಇಂಟಿಗ್ರೇಷನ್ ಟಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು. 1 ಬೈ 1 ಪ್ಲಸ್ ಟಿ ಸ್ಕ್ವೇರ್ ಇಂಟಿಗ್ರೇಷನ್ ಟ್ಯಾನ್ ಇನ್ವರ್ಸ್ ಟಿ ಪ್ಲಸ್ ಸಿ. ಹೌದಾ? ನೋಡಿ ಟಿ ಅಂತ ಹೇಳಿದ್ರೆ ಇಲ್ಲಿ ಏನು ತಗೊಂಡಿದ್ರು? ಟಿ ಸ್ಕ್ವೇರ್ ಅಂದ್ರೆ ಎಕ್ಸ್ ಅಲ್ಲ, ಟಿ ಸ್ಕ್ವೇರ್ ಅಂದ್ರೆ ಎಕ್ಸ್, ಟಿ ಅಂದ್ರೆ ರೂಟ್ ಎಕ್ಸ್. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಮೈನಸ್ ಟಿ ಅಂದ್ರೆ ರೂಟ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಪ್ಲಸ್ ಸಿ. ಹೌದಾ? ಎರಡರಲ್ಲೂ ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಕಾಮನ್ ತಗೊಂಡೆ ಅಂದ್ರೆ ಎಕ್ಸ್ ಪ್ಲಸ್ 1 ಇಂಟು ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ಅದೆಲ್ಲ ಆಪ್ಷನ್ 1 ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ 37. If A dot B is equal to 0 and A plus B makes an angle of 30 degree with A, then ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ ಇಲ್ಲಿ A ಪ್ಲಸ್ ಬಿ ಡಾಟ್ ಎ ಅಂತ ತಗೊಂತೀನಿ. ಹೌದಾ? ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ. ಹೌದಾ? ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಕಾಸ್ 30 ಡಿಗ್ರಿ ಬರೀಬೋದಲ್ಲ. ನೋಡಿ ಏನಾದ್ರು ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಏನು ಬರುತ್ತೆ? ಎ ಡಾಟ್ ಎ ಪ್ಲಸ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಕಾಸ್ 30 ಡಿಗ್ರಿ ಅಂದ್ರೆ ರೂಟ್ 3/2. ಹೌದಾ? ನೋಡಿ ಎ ಡಾಟ್ ಬಿ 0, ಇದೇನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ರೂಟ್ 3/2. ನೋಡಿ ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಎ ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾನ್ಸಲ್ ಆಯಿತು. ಹೌದಾ? ಹಾಗಾದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ ಟು ರೂಟ್ 3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಬಂತು. ಹೌದಾ? ನೋಡಿ ಆನ್ಸರ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇದೆ. ಇದನ್ನ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಅವಾಗ 4 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ರೂಟ್ 3 ಹೋಲ್ ಸ್ಕ್ವೇರ್ ಅಂದ್ರೆ 3 ಅಲ್ಲ, 3 ಇಂಟು ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಡಾಟ್ ಬಿ. ಎ ಡಾಟ್ ಬಿ ನ 0 ಕೊಟ್ಟಿದಾರಲ್ಲ, ಹಾಗಾದ್ರೆ ಇಲ್ಲಿ 4 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ 3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ಇದಂತೂ 0 ಆಗ್ಬಿಡುತ್ತಲ್ಲ. 3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎ ಸ್ಕ್ವೇರ್ ನ ಎಲ್ ಎಚ್ ಎಸ್ ತಗೊಂಡೆ ಅಂದ್ರೆ 4 ಮೈನಸ್ 3 ಅಂದ್ರೆ 1 ಆಗ್ಬಿಟ್ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಬರುತ್ತೆ. ಹೌದಾ? ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ ಟು ರೂಟ್ 3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ 4th ಒಂದು ಬರುತ್ತೆ. ಹೌದಾ? ನೆಕ್ಸ್ಟ್ ಒಂದು ನೋಡಿ 38. ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ ಗೊತ್ತಿರಬೇಕು. ನೋಟು ನೋಡಿ, ರೂಟ್ ಆಫ್ 1 ಮೈನಸ್ ಎಕ್ಸ್ ಪವರ್ 2n ಪ್ಲಸ್ ರೂಟ್ ಆಫ್ 1 ಮೈನಸ್ ವೈ ಪವರ್ 2n ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪವರ್ ಎನ್ ಮೈನಸ್ ವೈ ಪವರ್ ಎನ್ ಇತ್ತು ಅಂದ್ರೆ ದೆನ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು. ಹೌದಾ? ಇದಕ್ಕೆ ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾ ಬರ್ಕೊಂಡಿದ್ವಿ. ಹೌದಾ? ಏನ್ ಬರ್ಕೊಂಡಿದ್ವಿ ಅಂದ್ರೆ ನಾವಿಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಆಗಬೇಕದು ಎಕ್ಸ್ ಬೈ ವೈ ಹೋಲ್ ಪವರ್ ಎನ್ ಮೈನಸ್ 1 ಇಂಟು ರೂಟ್ ಆಫ್ 1 ಮೈನಸ್ ವೈ ಪವರ್ 2n ಬೈ 1 ಮೈನಸ್ ಎಕ್ಸ್ ಪವರ್ 2n. ಹೌದಾ? ನೋಡಿ ಫಾರ್ಮುಲಾ ಗೊತ್ತಿರ್ಬೇಕಷ್ಟೇ. ಇಲ್ಲಿ ಏನ್ ಕೊಟ್ಟಿರೋದು ಅಂದ್ರೆ ನಮಗೆ ಗಿವನ್ ಎನ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ಇಲ್ಲಿ ಗಿವನ್ ಎನ್ ಇಸ್ ಈಕ್ವಲ್ ಟು 2 ಅಷ್ಟೇ ಇದು. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಹೋಲ್ ಪವರ್ 2 ಮೈನಸ್ 1 ಇಂಟು ರೂಟ್ ಆಫ್ 1 ಮೈನಸ್ ವೈ ಪವರ್ 4 ಬೈ 1 ಮೈನಸ್ ಎಕ್ಸ್ ಪವರ್ 4 ಬರುತ್ತೆ. ಅಂದ್ರೆ ಆನ್ಸರು ಎಕ್ಸ್ ಬೈ ವೈ ಇಂಟು ರೂಟ್ ಆಫ್ 1 ಮೈನಸ್ ವೈ ಪವರ್ 4 ಬೈ 1 ಮೈನಸ್ ಎಕ್ಸ್ ಪವರ್ 4 ಬರುತ್ತೆ. ಅಂದ್ರೆ ಆಪ್ಷನ್ 4th ಒಂದು ಬರಿಬೋದು. ಈಸಿ ಇದೆ. ನೆಕ್ಸ್ಟ್ ನೋಡಿ
39. The probability for a randomly chosen month to have its 10th day as Sunday ಅಂತ ಹೇಳಿದ್ದಾರೆ ಹೌದಾ. ಅಂದ್ರೆ ಅಲ್ಲಿ 10th ಡೇ ನಮಗೆ ಸಂಡೇ ಬರಬೇಕು ಹೌದಾ. ನೋಡಿ ಫಸ್ಟ್ ಅಲ್ಲಿ ನೋಡಿ ರ್ಯಾಂಡಮ್ಲಿ ಚೂಸನ್ ಮಂತ್ ಹೌದಾ. ಫಸ್ಟ್ ನಾವಲ್ಲಿ 12 ಮಂತ್ ಅಲ್ಲಿ 1 ಮಂತ್ ನ ಚೂಸ್ ಮಾಡ್ಬೇಕು ತಾನೆ ಹೌದಾ. ಅಂದ್ರೆ ಅಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿದ್ರೆ 12C1 ಬರುತ್ತಲ್ಲ ಹೌದಾ. ಪಾಸಿಬಿಲಿಟೀಸ್ ನೋಡಿ 12 ಮಂತ್ ಅಲ್ಲಿ 1 ಮಂತ್ ನ ಚೂಸ್ ಮಾಡಬೇಕು 12C1 ಅಲ್ಲಿ ಹೌದಾ. ಜೊತೆಗೆ ಹೌದಾ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂದ್ರೆ 10th ಡೇಗೆ 7 ಪಾಸಿಬಿಲಿಟೀಸ್ ಇದೆ ಹೌದಾ. 10th ಡೇಗೆ 7 ಪಾಸಿಬಿಲಿಟೀಸ್ ಬರುತ್ತೆ. ಅಂದ್ರೆ ಈಗ 10th ಡೇ ಇದು ಹೌದಾ. 10th ಡೇಗೆ 7 ಪಾಸಿಬಿಲಿಟೀಸ್ ಇದೆ. ಯಾಕೆ ಅಂತ ಹೇಳಿದ್ರೆ 10th ಡೇ ಏನೇನು ಆಗ್ಬೋದು ಅಂದ್ರೆ ಸಂಡೇನೂ ಆಗ್ಬೋದು, ಮಂಡೇನೂ ಆಗ್ಬೋದು, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಮತ್ತೆ ಸಾಟರ್ಡೆ ಹೌದಾ. ಅಂದ್ರೆ ಇದು N(S) ಆಗುತ್ತೆ ಹೌದಾ. ಅದು ನೋಡಿ N(S) ಏನಾಯ್ತು ಅಂದ್ರೆ 12 into 7 ಅಂದ್ರೆ 84 ಆಯ್ತು ಹೌದಾ. ಈಗ ನೋಡಿ ಈವೆಂಟ್ ಅಲ್ಲಿ ಇರೋದು ಒಂದೇ ಒಂದು ಪಾಸಿಬಿಲಿಟಿ. ಯಾಕೆ ಒಂದೇ ಒಂದು ಪಾಸಿಬಿಲಿಟಿ ಅಂದ್ರೆ 10th ಡೇ ಸಂಡೇನೇ ಬರಬೇಕು ಅಂದ್ರೆ ಒಂದೇ ಒಂದು ಪಾಸಿಬಿಲಿಟಿ ಇದೆ ತಾನೆ. ಅದಕ್ಕೆ N(A) is equal to 1. therefore probability of A ಏನಾಗ್ಬಿಡುತ್ತೆ ಅಂದ್ರೆ N(A) by N(S) ಅಂದ್ರೆ 1/84 ಬರುತ್ತೆ ಅಷ್ಟೇ ಫಸ್ಟ್ ಒನ್. ನೆಕ್ಸ್ಟ್ ನೋಡಿ 14 ಈಸಿ ಇದೆ. ಇದಕ್ಕೊಂದು ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ, ಸೈನ್ ಪವರ್ 9x dx ಹೌದಾ. 0 to π/2 ಸೈನ್ ಪವರ್ nx dx ಇದ್ರು ಯಾವಾಗ್ಲೂ ಯಾವ ತರ ಬರಿತಾ ಇದ್ವಿ ಅಂತೇಳಿ ಒಂದು ಇಂಪಾರ್ಟೆಂಟ್ ಐಡಿಯಾ ಗೊತ್ತಿರ್ಬೇಕು ನಮ್ಗೆ. ಯಾವಾಗ್ಲೂ n-1/n ಇಂಟು ಈ ತರ ಬರ್ಕೊಂಡು ಹೋಗ್ತಿದ್ವಿ. ಆಡ್ ನಂಬರ್ ಇತ್ತು ಅಂತ ಹೇಳಿದ್ರೆ ಇಂಟು 1 ಮಾಡಬೇಕು, ಈವನ್ ನಂಬರ್ ಇತ್ತು ಅಂದ್ರೆ ಇಂಟು π/2 ಮಾಡಬೇಕು ಅಂತ ಹೇಳಿದ್ವಿ ಹೌದಾ. ಇಲ್ಲ ಆಡ್ ನಂಬರ್ ಇದೆ ಅದಕ್ಕೆ ಇಂಟು 1 ಮಾಡ್ಕೊಂತೀವಿ. n ಇರೋದಾಗ್ನಲ್ಲಿ 9 ಇದೆ ಅಂದ್ರೆ 9 - 1 ಅಂದ್ರೆ 8/9 ಇಂಟು ನೋಡಿ ನ್ಯೂಮರೇಟರ್ ಅಲ್ಲಿ ಈವನ್ ನಂಬರ್ಸ್ ಬರೀತಾ ಹೋಗ್ಬೇಕು ಅಂದ್ರೆ 6/7 ಇಂಟು ನೆಕ್ಸ್ಟ್ 4/5 ಇಂಟು 2/3 ಹೌದಾ. ನೆಕ್ಸ್ಟ್ ಬರ್ಕೊಂಡ್ರೆ 0 ಆಗ್ಬಿಡುತ್ತೆ, ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡ್ಕೋಬೇಕು. ಇದನ್ನ ಹಾಗಾದ್ರೆ ಇದಿಷ್ಟು ಮಲ್ಟಿಪ್ಲೈ ಮಾಡ್ಕೊಂಡು ಬರಿಬೇಕು ಹೌದಾ. ನೋಡಿ ಇಲ್ಲಿ ಏನೇನು ಬರುತ್ತೆ 3 1s 3 2s ಇದೊಂದು ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ. ಅಂದ್ರೆ 4 2s 8 8 2s 16 16 8s 128 ಬರುತ್ತೆ ಡಿವೈಡೆಡ್ ಬೈ 9 5s 45 45 ಇಂಟು 7 ಅಂದ್ರೆ 315 ಬರುತ್ತೆ. ಅಂದ್ರೆ ಆನ್ಸರ್ ಥರ್ಡ್ ಒನ್ ಬರ್ತಾ ಇದೆ ಅಷ್ಟೇ ಹೌದಾ. ನೆಕ್ಸ್ಟ್ ನೋಡಿ 41ಗೂ ಶಾರ್ಟ್ ಕಟ್ ಹೇಳಿದ್ವಿ ಗೊತ್ತಿರ್ಬೇಕು ಅದಕ್ಕೂ. ಏರಿಯಾ ಬಿಟ್ವೀನ್ ಟೂ ಪ್ಯಾರಾಬೋಲಾಸ್ ಹೌದಾ. ನೋಡಿ ಏರಿಯಾ ಬಿಟ್ವೀನ್ y² is equal to 4ax and x² is equal to 4by is ಏನ್ ಬರೀಬೇಕು ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 3 ಮಾಡಬೇಕು ಅಂತ ಹೇಳಿದ್ವಿ. ಅಂದ್ರೆ 16ab/3. therefore ಏರಿಯಾ ಏನಾಗುತ್ತೆ ಏರಿಯಾ ಅಂತ ಹೇಳಿದ್ರೆ ಎರಡನ್ನು ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 3 ಮಾಡಬೇಕು ಅಂದ್ರೆ 8 ಇಂಟು 3/3 ಅಂತ ಹೇಳಿದ್ರೆ 8 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಅಂದ್ರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ ಹೌದಾ. ನೆಕ್ಸ್ಟ್ ನೋಡಿ 42. if two lines are coplanar ಹೌದಾ. if k is equal to ಅಂತ ಹೇಳಿದ್ರೆ ನೋಡಿ 2 lines are coplanar ಅಂತ ಹೇಳಿದ್ರೆ x - 2/1 is equal to y - 3/1 is equal to z - 4/-k. ಅಂದ್ರೆ ಇಲ್ಲಿ a1 ವೆಕ್ಟರ್ is equal to ಏನ್ ಬರ್ತಾ ಇದೆ ಅಂದ್ರೆ 2 3 4 ಹೌದಾ. b1 ವೆಕ್ಟರ್ 1 1 - k ಹೌದಾ. ನೆಕ್ಸ್ಟ್ ಇನ್ನೊಂದು ಲೈನ್ ಏನ್ ಕೊಟ್ಟಿರೋದು x - 1/k is equal to y - 4/2 is equal to z - 5/1. ಹಾಗಾದ್ರೆ ಇಲ್ಲಿ a2 ವೆಕ್ಟರ್ 1 4 5 b2 ವೆಕ್ಟರ್ k2 1 ಹೌದಾ. ನಮಗೆ ಆಕ್ಚುಲಿ ಗೊತ್ತಿರೋದೇನು ಅಂದ್ರೆ a2 - a1 ಡಾಟ್ b1 ಕ್ರಾಸ್ b2 is equal to 0 ಹೌದಾ. ನೋಡಿ ಇದನ್ನು ಯೂಸ್ ಮಾಡ್ಬೇಕಷ್ಟೇ.
ಹಾಗೆ ನೋಡಿ B1 ಕ್ರಾಸ್ B2 ನ ಇಲ್ಲಿ ಏನ್ ಬರಿಬೋದು ಅಂದ್ರೆ ಫಸ್ಟ್ ಕಾಲಮ್ ನ ಡಿಲೀಟ್ ಮಾಡಿದೆ ಅಂದ್ರೆ 1 + 2k ಬರುತ್ತೆ. ಸೆಕೆಂಡ್ ಕಾಲಮ್ ನ ಡಿಲೀಟ್ ಮಾಡಿದ್ವಿ ಅಂದ್ರೆ 1 - k² ಸೈನ್ ಚೇಂಜ್ ಮಾಡಿದ್ವಿ ಅಂದ್ರೆ ಅಲ್ಲಿ k² - 1 ಬರುತ್ತೆ. ಥರ್ಡ್ ಕಾಲಮ್ ನ ಡಿಲೀಟ್ ಮಾಡಿದ್ವಿ ಅಂದ್ರೆ 2 - k ಬರುತ್ತೆ. ಹೌದಾ? ಇಲ್ಲಿ A2 - A1 ಅಂದ್ರೆ 1 - 2 ಅಂದ್ರೆ -1, 4 - 3 ಅಂದ್ರೆ 1, 5 - 4 ಅಂದ್ರೆ 1. ಹೌದಾ? ಹಾಗಾದ್ರೆ ಇಲ್ಲಿ -1 1 1 ಡಾಟ್ 1 + 2k k² - 1 2 - k is equal to 0. ಹೌದಾ? ನೋಡಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನ್ ಬರ್ಬೋದು, -1 - 2k ಪ್ಲಸ್ k² - 1 ಪ್ಲಸ್ 2 - k is equal to 0. ಹೌದಾ? ಅಂದ್ರೆ k² - 3k ಈಕ್ವಲ್ ಟು 0 ಬರ್ತಾ ಇದೆ. ಹೌದಾ? k ಕಾಮನ್ ತಗೊಂಡೆ ಅಂದ್ರೆ k - 3 ಈಕ್ವಲ್ ಟು 0 ಅಂದ್ರೆ ಆನ್ಸರ್ k ಈಕ್ವಲ್ ಟು 0 ಆರ್ k ಈಕ್ವಲ್ ಟು 3 ಬರುತ್ತೆ. ಹೌದಾ? ಅಂದ್ರೆ 0 ಕೊಟ್ಟಿದ್ದಾರೆ, ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಆಯ್ತಲ್ಲ, k ಈಕ್ವಲ್ ಟು 3 ಬರ್ಬೋದು. ನೆಕ್ಸ್ಟ್ ನೋಡಿ 43. The equation of the line bisecting the point join of 3, -4 and 5, 2 and having its intercepts on the x-axis and y-axis in the ratio 1:2 ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಈ ತರದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಇಲ್ಲ ಲೆಂತಿ ಆಗ್ಬಿಡುತ್ತೆ. 43 ನೋಡಿ, ಬೈಸೆಕ್ಟಿಂಗ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಅಂದ್ರೆ 3, -4, 5, 2 ಮಿಡ್ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ 3 + 5 ಅಂದ್ರೆ 8, 8/2 ಅಂದ್ರೆ 4, -4 + 2 ಅಂದ್ರೆ -2, -2/2 ಅಂದ್ರೆ -1. ಮಿಡ್ ಪಾಯಿಂಟ್ ಇದು ಬರುತ್ತಾನೆ. ಈ ಮಿಡ್ ಪಾಯಿಂಟ್ ಕೊಟ್ಟಿರೋ ಲೈನಿಗೆ ಸ್ಯಾಟಿಸ್ಫೈ ಆಗ್ಬೇಕಲ್ಲ. ಹಾಗೆ ನೋಡಿ ಫಸ್ಟ್ ಒನ್ಗೆ ಚೆಕ್ ಮಾಡ್ತೀನಿ. x + 2y = 9 ಇದೆ ಅಂದ್ರೆ 4 - 2 ಅಂತೂ 9 ಬರಲ್ಲ, ಈಗ ಇದಂತೂ ಬರಲ್ಲ. ಸೆಕೆಂಡ್ ಒಂದು ಚೆಕ್ ಮಾಡ್ತೀನಿ. 2x + y = 7 ಕೊಟ್ಟಿದ್ದಾರೆ. 8 - 1 ಅಂದ್ರೆ 7 ಬರ್ತಾ ಇದೆ ತಾನೆ. ಹೌದಾ? ಇದು ಸ್ಯಾಟಿಸ್ಫೈ ಆಗ್ತಿದೆ. ಜೊತೆಗೆ ಇನ್ನೊಂದು ಏನ್ ಹೇಳಿರೋದು ಅಂದ್ರೆ ಹ್ಯಾವಿಂಗ್ ಇಟ್ಸ್ ಇಂಟರ್ಸೆಪ್ಟ್ ಆನ್ x and y ಆಕ್ಸಿಸ್ ಇನ್ ದ ರೇಷಿಯೋ 1:2. ಹಾಗಾದ್ರೆ ಎಕ್ಸ್ ಇಂಟರ್ಸೆಪ್ಟ್ ಅಂತ ಹೇಳಿದ್ರೆ ಎ ಬರ್ಕೋಬೋದಲ್ಲ. ನೋಡಿ ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಯಾವಾಗಲೂ -c/a ಬರಿತಿದ್ವಿ, ಅಂದ್ರೆ 7/2 ಬರುತ್ತೆ. y ಇಂಟರ್ಸೆಪ್ಟ್ b 7/1 ಬರುತ್ತೆ. ಹಾಗಾದ್ರೆ ಇಲ್ಲಿ a:b ಏನಾಗ್ಬಿಡುತ್ತೆ ಅಂದ್ರೆ a/b ಅಂದ್ರೆ 7/2/7/1, 7 7 ಕ್ಯಾನ್ಸಲ್ ಆಗಿದ್ದು 1/2 ಅಂದ್ರೆ ಇದು 1:2 ಬರ್ತಾ ಇದೆ. 1:2 ಸ್ಯಾಟಿಸ್ಫೈ ಆಯ್ತು, ಮಿಡ್ ಪಾಯಿಂಟ್ ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಆನ್ಸರ್ ಸೆಕೆಂಡ್ ಒನ್. ಹೌದಾ? ಅದು ನೋಡಿ ಈ ತರದಕ್ಕೆ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈಸಿ ಆಗುತ್ತೆ. ಹೌದಾ? ನೆಕ್ಸ್ಟ್ ಒಂದು ನೋಡಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್ ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ಆರಿಜಿನ್ ಟು ದ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ನೋಡಿ ಇದಕ್ಕೂ ಈಸಿ ಇದೆ. ಡೈರೆಕ್ಟ್ ಆಗಿ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ, ಆರಿಜಿನ್ ಟು ದ ಪ್ಲೇನಿಗೆ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಏನಾದ್ರು ಕೇಳಿದ್ರು ಅಂದ್ರೆ ಈಕ್ವೇಶನ್ ನಾವೇನಾದ್ರು ಈ ತರ ಇತ್ತು ಅನ್ಕೊಳ್ಳಿ. ನೋಟ್ ಗೊತ್ತಿರಬೇಕು, ನೋಟ್ ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಫ್ರಮ್ 0, 0 to lx + my + nz = d. ಅಂದ್ರೆ ನೋಡಿ ಅಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಫಾರ್ಮೆಟ್ ಅಲ್ಲಿ ಇರಬೇಕು. LMN ಬರ್ಕೊಂತ ಇರೋದು. ಅದಕ್ಕೆ lx + my + nz = d ಇತ್ತು ಅಂದ್ರೆ ಯಾವಾಗಲೂ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಈಸ್ ಏನಾಗಿರುತ್ತೆ ಅಂದ್ರೆ LD MD ND ಆಗಿರುತ್ತೆ. ನೋಡಿ ಇದನ್ನು ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಅಲ್ಲಿ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿರೋದು ನಮಗೆ ಗಿವನ್ ಈಕ್ವೇಶನ್ ಆಫ್ ಪ್ಲೇನ್ ಏನ್ ಕೊಟ್ಟಿದ್ದಾರೆ, ಗಿವನ್ 0x + 5y + 8 = 0 ಇದೆ. ಹೌದಾ? ಅಂದ್ರೆ 5y = ಅಥವಾ -5y = 8 ಬರಿತೀನಿ. ಹೌದಾ? ಡಿವೈಡಿಂಗ್ ಬೈ 5 ಮಾಡಿದೆ ಅಂದ್ರೆ -y = 8/5. ಹೌದಾ? ಹಾಗೆ ನೋಡಿ ಇಲ್ಲಿ
ಎಲ್ಲಿರೋ ಜಾಗದಲ್ಲೂ 0 ಇದೆ, therefore ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಏನಾಗ್ಬೋದು, ಎಲ್ಲಿರೋ ಜಾಗದಲ್ಲಿ 0 ಇಂಟು 8/5, ಎಂ ಇರೋ ಜಾಗದಲ್ಲಿ -1 ಇಂಟು 8/5, ಎನ್ ಇರೋ ಜಾಗದಲ್ಲೂ 0 ಇದೆ 8/5. ಹೌದಾ, ಅಂದ್ರೆ ಇಲ್ಲಿ 0 -8/5 0 ಬರುತ್ತೆ. ಹೌದಾ, ಅಂದ್ರೆ ಆಪ್ಷನ್ 2 ಬರ್ತದೆ ಅಷ್ಟೇ 44ಗೆ. ನೆಕ್ಸ್ಟ್ ನೋಡ್ಕೊಳ್ಳಿ, ದ ಆಂಗಲ್ ಬಿಟ್ವೀನ್ ದ ಟೂ ಡಯಾಗ್ನಲ್ಸ್ ಆಫ್ ದ ಕ್ಯೂಬ್. ಹೌದಾ, ಸ್ಟ್ಯಾಂಡರ್ಡ್ ರಿಸಲ್ಟ್ ಇದು ಗೊತ್ತಿರಬೇಕು. ಆಂಗಲ್ ಬಿಟ್ವೀನ್ ದ ಟೂ ಡಯಾಗ್ನಲ್ಸ್ ಆಫ್ ದ ಕ್ಯೂಬ್ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ವಿ, ಕಾಸ್ ಇನ್ವರ್ಸ್ ಆಫ್ 1/3 ಆಗುತ್ತೆ ಅಷ್ಟೇ. ಹೌದಾ, ನೆಕ್ಸ್ಟ್ ನೋಡಿ 46. ಈ ತರದ್ದು ಈಸಿ ಇದೆ. 3 ಇಂಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಪವರ್ 4 ಪ್ಲಸ್ 6 ಇಂಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 4 ಇಂಟು ಸೈನ್ ಪವರ್ 6x ಪ್ಲಸ್ ಕಾಸ್ ಪವರ್ 6x. ಹೌದಾ, ಈಸಿಯಾಗಿ ಯಾವ ತರ ಮಾಡ್ಕೊಂತೀವಿ ನೋಡಿ. 4 ಆಪ್ಷನ್ಸ್ ನೋಡ್ಕೊಂಡ್ಮೇಲೆ ನಂಬರ್ ಇದೆ, ಅಂದ್ರೆ ಅದು ಎಕ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೆ ಎಕ್ಸ್ಗೆ ಏನ್ ಬೇಕಾದ್ರೂ ವ್ಯಾಲ್ಯೂ ತಗೋಬಹುದು. ಈಸಿ ಆಗಬೇಕು ಅಂದ್ರೆ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂತೀನಿ. ಹಾಗಾದ್ರೆ ಇದು ಏನಾಗುತ್ತೆ ಅಂದ್ರೆ 3 ಇಂಟು 0 -1 ಅಂದ್ರೆ -1 ಹೋಲ್ ಪವರ್ 4, 6 ಇಂಟು ಸೈನ್ 0 ಅಂದ್ರೆ 0, ಕಾಸ್ 0 ಅಂದ್ರೆ 1 ತಾನೆ, 0 ಪ್ಲಸ್ 1 ಅಂದ್ರೆ 1 ಸ್ಕ್ವೇರ್ ಆಯ್ತು, 4 ಇಂಟು 0 ಪ್ಲಸ್ 1 ಅಂದ್ರೆ ಆನ್ಸರ್ 3 ಪ್ಲಸ್ 6 ಪ್ಲಸ್ 4 ಅಂದ್ರೆ 13 ಬರುತ್ತೆ. ಹೌದಾ, ಅಂದ್ರೆ ಫಸ್ಟ್ ಒನ್ ಬರುತ್ತೆ. ನೆಕ್ಸ್ಟ್ ನೋಡಿ 47. ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3, 1 ಅಂಡ್ ಪ್ಯಾರಲಲ್ ಟು ದ ಲೈನ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಪ್ಲೇನ್ ಅಂತ ಹೇಳಿದೆ. ನೋಡಿ ಇಲ್ಲಿ ಆಕ್ಚುಲಿ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡಿ, ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಟು ದ ಪಾಯಿಂಟ್ 2, 3, 1 ಅಂತ ಹೇಳಿದ್ದಾರೆ. ಅಂದ್ರೆ x-2, y-3, z-1 ಇರಬೇಕು. ಹೌದಾ, ನೋಡಿ ಆ ತರ ನಮಗೆ ಫಸ್ಟ್ ಆಪ್ಷನ್ ಅಲ್ಲೂ ಇದೆ ಮತ್ತೆ ಥರ್ಡ್ ಆಪ್ಷನ್ ಅಲ್ಲೂ ಇದೆ. ಅದೇ ಆನ್ಸರ್ ಬಂದ್ರೆ ಫಸ್ಟ್ ಅಥವಾ ಥರ್ಡ್ ಬರುತ್ತೆ. ಹೌದಾ, ನೋಡಿ, ಅಂಡ್ ಪ್ಯಾರಲಲ್ ಟು ದ ಲೈನ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಪ್ಲೇನ್ ಅಂತ ಹೇಳಿದ್ದಾರೆ. ಹೌದಾ, ನೋಡಿ, ಪ್ಯಾರಲಲ್ ಟು ದ ಲೈನ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಪ್ಲೇನ್ ಅಂತ ಹೇಳಿದ್ದಾರೆ ಅಂದ್ರೆ ಯಾವ ತರ ಮಾಡ್ಕೋಬೇಕು ಅಂತ ಹೇಳಿದ ನೋಡಿ. ಈ ತರ ಒಂದು ಪ್ಲೇನ್ ಇದೆ ಅನ್ಕೊಳ್ಳಿ. ಹೌದಾ, ಈ ತರನ ಒಂದು ಪ್ಲೇನ್ ಇದೆ ಅನ್ಕೊಳ್ಳಿ. ಇದು ಲೈನ್ ಆಫ್ ಇಂಟರ್ಸೆಕ್ಷನ್. ಹೌದಾ, ನೋಡಿ, ಈ ಲೈನ್ ಆಫ್ ಇಂಟರ್ಸೆಕ್ಷನ್ ಆಕ್ಚುಲಿ n1 ವೆಕ್ಟರ್ಗೆ ಮತ್ತೆ n2 ವೆಕ್ಟರ್ ಎರಡಕ್ಕೂ ಏನಾಗಿರುತ್ತೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಅದಕ್ಕೆ ನೋಡಿ, n1 ವೆಕ್ಟರ್ ಏನಾಗುತ್ತೆ ಅಂದ್ರೆ ಇಲ್ಲಿ 1 -2 -1, n2 ವೆಕ್ಟರ್ ಏನಾಗಿರುತ್ತೆ ಅಂದ್ರೆ 1 1 3. ಹೌದಾ, ಯಾಕಂದ್ರೆ n1 ವೆಕ್ಟರ್ ಈ ಲೈನ್ ಆಫ್ ಇಂಟರ್ಸೆಕ್ಷನ್ಗೆ ಪರ್ಪೆಂಡಿಕ್ಯುಲರ್ ಇರಲೇಬೇಕು. ಯಾಕಂದ್ರೆ ಪ್ಲೇನ್ 1ಗೆ ಪರ್ಪೆಂಡಿಕ್ಯುಲರ್ ಇರುತ್ತಲ್ಲ, ಪ್ಲೇನ್ 2ಗೆ n2 ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇರುತ್ತೆ. ಪ್ಲೇನ್ 2 ಅಲ್ಲೇ ಈ ಲೈನ್ ಬರುತ್ತೆ, ಅದಕ್ಕೆ n2ಗೂ ಪರ್ಪೆಂಡಿಕ್ಯುಲರ್ ಇರಬೇಕು. ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಇರಬೇಕು ಅಂದ್ರೆ ಬಿ ವೆಕ್ಟರ್ ಏನಾಗಿರುತ್ತೆ ಅಂದ್ರೆ n1 ಕ್ರಾಸ್ n2 ಆಗುತ್ತೆ. ಹೌದಾ, n1 ಕ್ರಾಸ್ n2 ಮಾಡ್ಕೊಂಡ್ರೆ ಏನ್ ಬರ್ಬೋದು, -6 ಪ್ಲಸ್ 1 ಅಂದ್ರೆ -5 ಬಂತು. ನೆಕ್ಸ್ಟ್ 3 ಪ್ಲಸ್ 1 ಅಂದ್ರೆ 4, ಸೈನ್ ಚೇಂಜ್ ಮಾಡಿದ್ರೆ ಅಂದ್ರೆ -4. ನೆಕ್ಸ್ಟ್ 1 ಪ್ಲಸ್ 2 ಅಂತ ಹೇಳಿದ್ರೆ 3. ಹೌದಾ, ನೋಡಿ, ಇದು ಬಿ ವೆಕ್ಟರ್ ಆಯ್ತು. therefore ಈಕ್ವೇಶನ್ ಆಫ್ ಲೈನ್ ಏನ್ ಬರಿತೀವಿ ಅಂದ್ರೆ ನಾವು x - x1/a is equal to y - y1/b is equal to z - z1/c. ಅಂದ್ರೆ x - x1 ಅಂದ್ರೆ x - 2/-5 is equal to y - 3/-4 is equal to z - 1/3. ಇಷ್ಟು ಬರುತ್ತಲ್ಲ, ಯಾಕಂದ್ರೆ 2, 3, 1 ಪಾಯಿಂಟ್ ಕೊಟ್ಟಿದ್ದಾರೆ ಅಲ್ಲಿ. ಈ ತರ ಇದೆ ಅಂದ್ರೆ ಆಪ್ಷನ್ 3 ಬರುತ್ತೆ. ನೆಕ್ಸ್ಟ್ ನೋಡಿ 48. ಇಂಟಿಗ್ರೇಷನ್ ಆಫ್ dx divided by x power 1/5 into 1 plus x power 4/5 whole power half. ನೋಡಿ, ಇದು ಈಸಿ ಇದೆ. 1 plus x power 4/5 ಗೆ t ತಗೊಂಡ್ಬಿಡಿ ಬಂದ್ಬಿಡುತ್ತೆ. ಅಂದ್ರೆ ಲೆಟ್ 1 plus x power 4/5 is equal to t ತಗೊಂಡೆ ಅಂದ್ರೆ ಇದು ಡಿಫ್ರೆನ್ಶಿಯೇಷನ್ 4/5 into x power 4/5 minus 1 dx is equal to dt ಆಗುತ್ತೆ. ನೋಡಿ, ಇದು x power minus 1/5 dx is equal to 5 dt/4 ಬಂತು. ಹೌದಾ, ಅಥವಾ ಇದನ್ನೇ 1/x power 1/5 dx is equal to 5 dt/4 ಬರುತ್ತೆ. ಹೌದಾ, therefore
ಐ ಇಸ್ ಈಕ್ವಲ್ ಟು ಏನು ಬರಿಬೋದು, ಡಿ ಟಿ ಬೈ ರೂಟ್ ಟಿ ಬರುತ್ತೆ ಹೌದಾ. 1/√t ದ ಇಂಟಿಗ್ರೇಷನ್ ನಮಗೆ ಗೊತ್ತಿರೋದು 1/√t ದ ಇಂಟಿಗ್ರೇಷನ್ 2√t ಪ್ಲಸ್ ಸಿ ಹೌದಾ. ಅಂದ್ರೆ ಆನ್ಸರ್ 2 ಇಂಟು ಸಾರಿ ಇಲ್ಲೊಂದು 5/4 ಒಂದಿದೆ ಅಲ್ಲ, ಡಿ ಎಕ್ಸ್ ಅಂದ್ರೆ 5/4 ಒಂದು ಬರುತ್ತಲ್ಲ ಇಂಟು 5/4 ಹೌದಾ. ರೂಟ್ ಟಿ ಅಂತ ಹೇಳಿದ್ರೆ ಇಂಟು 1 ಪ್ಲಸ್ ಎಕ್ಸ್ ಪವರ್ 4/5 ಹೋಲ್ ಪವರ್ ಹಾಫ್ ಪ್ಲಸ್ ಸಿ ಬರುತ್ತೆ ಹೌದಾ. ಈಗ ಇಂಟು 5/4 ಒಂದು ಬರುತ್ತೆ. ಇಷ್ಟು ಬರುತ್ತಲ್ಲ ಆನ್ಸರ್. ಅಂದ್ರೆ 2 1s are 2 2s 5/2 ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪವರ್ 4/5 ಪ್ಲಸ್ ಸಿ ಬರುತ್ತೆ. ಅಂದ್ರೆ ಆಪ್ಷನ್ 2 ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ 49. 3 persons A, B and C fire at a target in turn starting with A. Their probability of hitting the target are 0.4, 0.3 and 0.2. And hitting the target. Probability of A and the 0.3. Probability of B and the probability of A and the 0.4. B and the 0.3. Probability of C and the 0.2. The probability of success is exactly 2 hits ಅಂತ ಹೇಳಿದ್ದಾರೆ. ಅಂದ್ರೆ 2 ಹಿಟ್ ಆಗಬೇಕು. ಅಂದ್ರೆ ಪ್ರಾಬಬಿಲಿಟಿ ಆಫ್ ಸಕ್ಸಸ್ ಏನೇನು ಬರಿಬೋದು ಅಂದ್ರೆ ಎ ಹಿಟ್ ಮಾಡಬೇಕು, ಬಿ ಹಿಟ್ ಮಾಡಬೇಕು, ಸಿ ಮಾಡಬಾರ್ದು ಹೌದಾ. ಯಾಕಂದ್ರೆ 2 ಹಿಟ್ ಅಷ್ಟೇ ಅಂತ ಹೇಳಿದ್ದಾರೆ. ಎ ಮತ್ತೆ ಸಿ ಹಿಟ್ ಮಾಡಿದ್ರೆ ಬಿ ಆಗಿರಬಾರ್ದು, ಮತ್ತೆ ಎ ಮಿಸ್ ಮಾಡ್ಕೊಂಡ್ರು ಅಂದ್ರೆ ಬಿ ಮತ್ತೆ ಸಿ ಹಿಟ್ ಮಾಡಿರ್ಬೇಕು ಹೌದಾ. ಅವ್ರು ನೋಡಿ ಇದನ್ನ ಪಿ ಆಫ್ ಎ ಅಂತ ಹೇಳಿದ್ರೆ 0.4, ಪಿ ಆಫ್ ಬಿ ಅಂದ್ರೆ 0.3, ಪಿ ಆಫ್ ಸಿ ಡ್ಯಾಶ್ ಅಂದ್ರೆ 1 ಮೈನಸ್ 0.2 ಹೌದಾ. ಯಾಕಂದ್ರೆ ಪಿ ಆಫ್ ಸಿ ಡ್ಯಾಶ್ ಅಂದ್ರೆ 1 ಮೈನಸ್ ಪಿ ಆಫ್ ಸಿ ಬರಿಬೇಕು ಹೌದಾ. ಪಿ ಆಫ್ ಎ ಅಂದ್ರೆ 0.4, ಪಿ ಆಫ್ ಬಿ ಡ್ಯಾಶ್ ಅಂದ್ರೆ 1 ಮೈನಸ್ 0.3, ಪಿ ಆಫ್ ಸಿ ಅಂತ ಹೇಳಿದ್ರೆ 0.2 ಪ್ಲಸ್ ಪಿ ಆಫ್ ಎ ಡ್ಯಾಶ್ ಅಂದ್ರೆ 1 ಮೈನಸ್ 0.4, ಪಿ ಆಫ್ ಬಿ ಅಂತ ಹೇಳಿದ್ರೆ 0.3, ಪಿ ಆಫ್ ಸಿ ಅಂದ್ರೆ 0.2 ಹೌದಾ. ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಈ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ ಆನ್ಸರ್. ನೋಡಿ ಆಪ್ಷನ್ 2 ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ ಬರ್ಬೋದು. ಇಷ್ಟನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ ಬರುತ್ತದು. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 50. ಎ ಬ್ಯಾಗ್ ಕಂಟೈನ್ಸ್ ಟಿಕೆಟ್ಸ್ ನಂಬರ್ಡ್ ಫ್ರಮ್ 1 to 20. 2 tickets are drawn. The probability that both the numbers are prime is ಅಂತ ಹೇಳಿದ್ದಾರೆ ಹೌದಾ. ನೋಡಿ ಸೇಮ್ ಟೈಪ್ ಪ್ರಾಬ್ಲಮ್ ಆಲ್ರೆಡಿ ಒಂದ್ಸಲ ಮಾಡ್ಕೊಂಡಿದ್ವಿ. ಎನ್ ಆಫ್ ಎಸ್ ಏನಾಗ್ಬಿಡುತ್ತೆ ಅಂದ್ರೆ 20C2 ಆಗುತ್ತೆ ಹೌದಾ. ಪ್ರೈಮ್ ನಂಬರ್ಸ್ ಯಾವ್ದಾವ್ದಿದೆ ಅಂದ್ರೆ ಇಲ್ಲಿ 2, 3, 5, 7, 11, 13, 17, 19 ಹೌದಾ. ಇದರಲ್ಲಿ 2 ಡ್ರಾ ಮಾಡ್ಬೇಕು ತಾನೆ. 1, 2, 3, 4, 5, 6, 7, 8 ಹೌದಾ. 8 ಅಂದ್ರೆ ಎನ್ ಆಫ್ ಎ ಏನಾಗುತ್ತೆ ಅಂದ್ರೆ 8C2 ಆಗುತ್ತೆ. therefore probability of A ಅಂತ ಹೇಳಿದ್ರೆ 8C2 by 20C2 ಬರುತ್ತೆ. ಅಂದ್ರೆ 8 ಇಂಟು 7/2 ಇಂಟು 1 20 ಇಂಟು 19/2 ಇಂಟು 1 ಅಂದ್ರೆ 2 ಇಂಟು 1 2 ಇಂಟು 1 ಕ್ಯಾನ್ಸಲ್ ಆಯಿತು. 8 ಇಂಟು 7/20 ಇಂಟು 19 ಬರುತ್ತೆ. 4 2s 4 5s ಅಂದ್ರೆ 14/19 5s 95 ಹೌದಾ. ನನ್ನ ಆನ್ಸರು ಫಸ್ಟ್ ಒನ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ 51. ನೋಡ್ಕೊಳ್ಳಿ. ಇಫ್ ಮೀನ್ ಆಫ್ ಎ ಸೆಟ್ ಆಫ್ ಅಬ್ಸರ್ವೇಷನ್ ಅಂದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು x1 ಈಸ್ 20 ಅಂತ ಕೊಟ್ಟಿದ್ದಾರೆ ಹೌದಾ. ಅಂದ್ರೆ ಇದನ್ನ ಸಮೇಷನ್ ಆಫ್ xi ಬೈ 10 ಇಸ್ ಈಕ್ವಲ್ ಟು 20 ಬರೀಬೋದಲ್ಲ. ಯಾಕಂದ್ರೆ ನಮಗೆ ಎಕ್ಸ್ ಬಾರ್ ಅಂದ್ರೆ ಸಮೇಷನ್ ಆಫ್ xn ಬೈ n ಇಸ್ ಈಕ್ವಲ್ ಟು ಅಂತ ಗೊತ್ತಿದೆ ಅಲ್ಲ. 10 ಅಬ್ಸರ್ವೇಷನ್ ಇದೆ. ಹಾಗಾದ್ರೆ ಇಲ್ಲಿ ಸಮೇಷನ್ ಆಫ್ xi ಏನಾಗುತ್ತೆ 10 ಇಂಟು 20 ಅಂದ್ರೆ 200 ಇದನ್ನು ಕೊಟ್ಟಿದ್ದಾರೆ.
ದೆನ್ ದ ಮೀನ್ ಆಫ್ ಇದನ್ನು ಕೇಳಿದ್ದಾರೆ, ಯಾವುದು ಮೀನ್ ಆಫ್ x1 plus 4, x2 plus 8, x3 plus 12 up to x10 plus 40. ಹೌದಾ? ಅದು ನೋಡಿ, ಈಗ ನಾವು ಈ ಸಮೇಷನ್ ಆಫ್ ಅಥವಾ ಸಮ್ ಆಫ್ ನಾವು x1 plus 4 plus x2 plus 8 plus x3 plus 12 plus up to x10 plus 40 ಇದನ್ನು ಏನು ಬರೀಬಹುದು? ಸಮೇಷನ್ ಆಫ್ xi ಪ್ಲಸ್ ಉಳಿದಿರೋದ್ರೆಲ್ಲ 4 ಕಾಮನ್ ತಗೊಂಡೆ ಅಂದ್ರೆ 1 plus 2 plus 3 up to 10 ಅಲ್ಲ. ಸಮೇಷನ್ ಆಫ್ xi ಅಂದ್ರೆ 200 ಗೊತ್ತಿದೆ, ಪ್ಲಸ್ 4 ಇಂಟು ಇದು n ಇಂಟು n ಪ್ಲಸ್ 1 ಬೈ 2 ಅಲ್ಲ, 10 ಇಂಟು 11 ಬೈ 2 ಆಗುತ್ತೆ. ಹೌದಾ? 2 1s are 2 5s ಅಂದ್ರೆ 200 ಪ್ಲಸ್ 5 4s are 20, 20 ಇಂಟು 11 ಅಂತ ಹೇಳಿದ್ರೆ 220 ಅಂದ್ರೆ ಇದು 420 ಬರುತ್ತೆ. therefore ಮೀನ್ ಏನಾಗುತ್ತೆ ಅಂದ್ರೆ 420 by number of observation is 10 ಅಲ್ಲ, ಅಂದ್ರೆ 42 ಬರುತ್ತೆ. ಸೆಕೆಂಡ್ ಒನ್ ಅಷ್ಟೇ ಆಯ್ತಲ್ಲ. ನೆಕ್ಸ್ಟ್ ನೋಡಿ 52. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಪ್ಲಸ್ ಎಕ್ಸ್ ಮೈನಸ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಬೈ ಎಕ್ಸ್ ಇದೆ, ಕೆ ಎಕ್ಸ್ ನಾಟ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 0 ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳಿದಾರೆ. ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳಿದಾರೆ ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಫ್ ಆಫ್ ಎಕ್ಸ್ ಅಂದ್ರೆ ಎ ಪ್ಲಸ್ ಎಕ್ಸ್ ಮೈನಸ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0 ಅಂದ್ರೆ ಕೆ ಇದೆ. ಹೌದಾ? ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಈಗ ಅಂದ್ರೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದೆ ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ನ್ಯೂಮರೇಟರ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ಲ, ನ್ಯೂಮರೇಟರ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ 1 by 2 root a plus x into 1 minus 1 by 2 root a minus x into minus 1 divided by 1. ಈ ನೋಡಿ x ಗೆ 0 ಬರ್ಕೊಂಡೆ ಅಂದ್ರೆ ಏನ್ ಬರ್ಬೋದು? 1 by 2 root a minus of minus plus 1 by 2 root a is equal to k ಬರುತ್ತೆ. ಅಥವಾ k is equal to 2 by 2 root a ಆಯ್ತು, ಅಥವಾ 1 by root a ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಫೋರ್ತ್ ಒನ್ ಬರುತ್ತೆ. ಈಸಿ ಇದೆ. ನೆಕ್ಸ್ಟ್ ಒನ್ ನೋಡಿ, ಈಸಿ ಇದೆ. 53. ಇಫ್ ರೂಟ್ 3 ಪ್ಲಸ್ ಐ ಹೋಲ್ ಪವರ್ 100 ಇಸ್ ಈಕ್ವಲ್ ಟು 2 ಪವರ್ 99 ಇಂಟು ಎ ಪ್ಲಸ್ ಐ ಬಿ ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಎರಡು ಕಡೆ ನಾವು ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ತಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗ್ಬಿಡುತ್ತೆ ಅಷ್ಟೇ. ಹೌದಾ? ನೋಡಿ, ನಮಗೆ ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಿದೆ. ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಅಂತ ಹೇಳಿದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ಕೊಂತಿದ್ವಿ. ಆಗ ನೋಡಿ, ಎರಡು ಕಡೆ ಮಾಡ್ಲಸ್ ಅಪ್ಲೈ ಮಾಡಿದೆ ಅಂದ್ರೆ ಇದು ಮಾಡ್ಲಸ್ ಆಫ್ ರೂಟ್ 3 ಪ್ಲಸ್ 1 ಸಾರಿ ಐ ಹೋಲ್ ಪವರ್ 100 is equal to 2 power 99 into ಮಾಡ್ಲಸ್ ಆಫ್ ಎ ಪ್ಲಸ್ ಐ ಬಿ. ಅಂದ್ರೆ ಇಲ್ಲಿ ಇದೊಂದು ಮಾಡ್ಲಸ್ ರೂಟ್ ಆಫ್ 3 ಸ್ಕ್ವೇರ್ ಅಂದ್ರೆ 3 ಪ್ಲಸ್ 1 ಹೋಲ್ ಪವರ್ 100 is equal to 2 power 99 into ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ? ರೂಟ್ 4 ಅಂದ್ರೆ 2 power 100 is equal to 2 power 99 into ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ? 2 power 99 ಈ ಕಡೆ ತಗೊಂಡ್ವಿ ಅಂದ್ರೆ 2 power 100 by 2 power 99 ಅಂದ್ರೆ 2 is equal to ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ವಿ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಬರುತ್ತೆ. ಸೆಕೆಂಡ್ ಒನ್. ಹೌದಾ? ನೆಕ್ಸ್ಟ್ ನೋಡಿ 54. ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಕೇಳಿದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಹೋಲ್ ಪವರ್ 1/4. ಹೌದಾ? ನೋಡಿ, ಇದನ್ನೇ ಈಸಿ ಇದೆ. ಆರ್ಡರ್ ಅಂತೂ ಗೊತ್ತಾಗ್ಬಿಡುತ್ತೆ 2 ಅಂತೇಳಿ, ಯಾಕಂದ್ರೆ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್. ನೋಡಿ, 1/4 ಹೋಗ್ಬೇಕು ಅಂತೇಳಿ 4th ಪವರ್ ಆನ್ ಬೋತ್ ಸೈಡ್ ಮಾಡ್ಬೇಕು. ಅವಾಗ ಇಲ್ಲಿ ಏನ್ ಮಾಡ್ಕೊಂತೀವಿ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 4 ಇಸ್ ಈಕ್ವಲ್ ಟು ವೈ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಮಾಡ್ಕೊಂತೀವಿ. ಹೌದಾ? ಅವಾಗ ಇಲ್ಲಿ ಏನ್ ಬಂದ್ಬಿಡುತ್ತೆ? ಇಲ್ಲಿ ಡಿಗ್ರಿ 4 ಬರುತ್ತೆ. therefore ಆರ್ಡರ್ 2 ಡಿಗ್ರಿ 4 ಅಂದ್ರೆ 2 and 4 ಬರುತ್ತೆ. ಫೋರ್ತ್ ಒನ್ ಆನ್ಸರ್. ನೆಕ್ಸ್ಟ್ ಅಂತೂ ನೋಡಿ 55 ಈಸಿ ಇದೆ. ಇಂಪಾರ್ಟೆಂಟ್ ರಿಸಲ್ಟ್ ಅದನ್ನು ಹೇಳಿರ್ತೀವಿ, ಗೊತ್ತಿರಬೇಕು ನೋಟು. ನೋಡಿ, ಇಫ್
A vector plus B vector plus C vector is equal to 0 vector ittu andre, that implies A cross B is equal to B cross C is equal to C cross A ಅಂತ ಹೇಳ್ತಿದ್ವಿ. ಇಲ್ಲಿ ನೋಡಿ A cross B is equal to B cross C is equal to C cross A ಕೊಟ್ಟಿದ್ದಾರೆ ಅಂದ್ರೆ A plus B plus C ಏನಾಗಿರುತ್ತೆ ಅಂದ್ರೆ 0 ವೆಕ್ಟರ್ ಆಗುತ್ತೆ ಅಷ್ಟೇ. ಹೌದಾ? ಅದನ್ನು ಇಂಪಾರ್ಟೆಂಟ್ ರಿಸಲ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ 56. A box contains 6 red marbles. Numbers from 1 through 6 and 4 white marbles 12 to ನೋಡಿ through ಅಲ್ಲ ಇದು 2 ಆಗಬೇಕು. ನೋಡಿ a box contains 6 red marbles numbered from 1 to 6 ಅಂತ ಹೇಳಿ. ಹೌದಾ? ಅಂದ್ರೆ ಒಂದು ಬಾಕ್ಸ್ ಅಲ್ಲಿ 6 ರೆಡ್ ಮಾರ್ಬಲ್ಸ್ ಇರುತ್ತೆ. R1 R2 R3 R4 R5 ಮತ್ತೆ R6. ನೆಕ್ಸ್ಟ್ 12 4 ವೈಟ್ ಮಾರ್ಬಲ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ W12 W13 W14 ಮತ್ತೆ W15. ಹೌದಾ? ಫೈಂಡ್ ದ ಪ್ರಾಬಬಿಲಿಟಿ ದಟ್ ಎ ಮಾರ್ಬಲ್ ಡ್ರಾನ್ ಅಟ್ ರ್ಯಾಂಡಮ್ ಇಸ್ ವೈಟ್ ಅಂಡ್ ಆಡ್ ನಂಬರ್ಡ್ ಅಂತ ಹೇಳಿದ್ದಾರೆ. ಹೌದಾ? ವೈಟ್ ಮತ್ತೆ ಆಡ್ ನಂಬರ್ ಟೋಟಲ್ ಎಷ್ಟಿದಾವೆ ಅಂದ್ರೆ 6 + 4 ಅಂದ್ರೆ 10 ಇದೆ. ವೈಟ್ ಇರಬೇಕು ಮತ್ತೆ ಆಡ್ ನಂಬರ್ ಅಂದ್ರೆ W13 W15 ಅಂದ್ರೆ 2 ಅಂದ್ರೆ ಎಷ್ಟು ಬರುತ್ತೆ ಅಲ್ಲಿ 1/5 ಬರುತ್ತೆ ಅಷ್ಟೇ. ಥರ್ಡ್ ಒನ್. ನೆಕ್ಸ್ಟ್ ನೋಡಿ 57ಗೂ ಒಂದು ನೋಟ್ ಇದೆ ಇಂಪಾರ್ಟೆಂಟ್. ಇದನ್ನು ನಾವು ಸಿನಾಪ್ಸಿಸ್ ಅಲ್ಲಿ ಕೊಟ್ಟಿದ್ದೇವೆ. ಸಿನಾಪ್ಸಿಸ್ ಓದ್ಕೊಂಡಿದ್ರೆ ಗೊತ್ತಿರುತ್ತೆ. ಇಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇತ್ತು ಅಂದ್ರೆ ದಟ್ ಇಂಪ್ಲೈಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿ ಇಂಪಾರ್ಟೆಂಟ್ ಗೊತ್ತಿರಬೇಕು -6 ಎ ಸ್ಕ್ವೇರ್ ಡಿವೈಡೆಡ್ ಬೈ ಡೋ ವೈ ಬರ್ಕೊಂತೀವಿ. ಅಂದ್ರೆ ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಬೇಕಂದ್ರೆ 2y ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಬರುತ್ತೆ. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ರಿಸಲ್ಟ್ ಗೊತ್ತಿರಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಗಿವನ್ ಎ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -6 ಬೈ 2y ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಬರುತ್ತೆ. ಮೈನಸ್ ಇಂದ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 6 ಬೈ ಏನಾಗ್ಬೋದು ಇದು ಎಕ್ಸ್ ಮೈನಸ್ 2y ಹೋಲ್ ಕ್ಯೂಬ್ ಆಗ್ಬೋದು. ಅಂದ್ರೆ ಆಪ್ಷನ್ 3 ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ 58. If x is equal to a cos power 4t, y is equal to a sin power 4t, then dy by dx at t equal to 3 pi by 4. ಅಂದ್ರೆ ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡೋದಷ್ಟೇ. dy by dx ಅಂದ್ರೆ dy by dt by dx by dt ಅಲ್ಲ. dy by dt ಅಂದ್ರೆ a into 4 sin cube t into cos t. sin t ಡಿಫ್ರೆನ್ಶಿಯೇಷನ್ cos t ಅಲ್ಲ. divided by a into 4 cos cube t into ಮತ್ತೆ cos t ಇದು ಡಿಫರೆನ್ಷಿಯಲ್ ಮೈನಸ್ sin t. ನೋಡಿ a 4 ಕ್ಯಾನ್ಸಲ್ ಆಯಿತು. 1 sin t ಕ್ಯಾನ್ಸಲ್ ಆಗಿ ಮೈನಸ್ sin ಸ್ಕ್ವೇರ್ t ಬೈ cos ಸ್ಕ್ವೇರ್ t ಆಗುತ್ತೆ. ಅಂದ್ರೆ ಮೈನಸ್ tan ಸ್ಕ್ವೇರ್ t ಬಂತು. ಹೌದಾ? ಅಟ್ t ಈಕ್ವಲ್ ಟು 3 pi by 4 ಅಂತ ಹೇಳಿದ್ದಾರೆ. therefore dy by dx at t is equal to 3 pi by 4 ಏನ್ ಬರುತ್ತೆ ಅಂದ್ರೆ ಮೈನಸ್ ಟ್ಯಾನ್ ಸ್ಕ್ವೇರ್ 3 pi by 4. 3 pi by 4 ಅಂದ್ರೆ -1 ಅಲ್ಲ, ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್ ಅಂದ್ರೆ ಆನ್ಸರ್ -1 ಬರುತ್ತೆ. ಅಂದ್ರೆ 4th ಒನ್ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 59 ಈಸಿ ಇದೆ. ಡೈರೆಕ್ಷನ್ ಆಫ್ 0 ವೆಕ್ಟರ್. ನೋಡಿ ಆರಿಜಿನ್ ಯಾವ್ದು ಡೈರೆಕ್ಷನ್ ಇರಲ್ಲ, ಅದಕ್ಕೆ ಈಸ್ ಇಂಡಿಟರ್ಮಿನೆಂಟ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ 60ಗೆ ವ್ಯಾಲ್ಯೂ ತಗೊಂಡ್ಬಿಟ್ಟು ಟ್ರೈ ಮಾಡ್ಬೇಕಷ್ಟೇ. Sn is equal to 1/1 into 5 plus 1/5 into 9 up to n ಟರ್ಮ್ಸ್ ಅಂತ ಹೇಳಿದ್ದಾರೆ. ಹೌದಾ? ಅದು ನೋಡಿ S1 ಏನಾಗುತ್ತೆ ಅಂದ್ರೆ 1/5 ಆಗುತ್ತೆ. ಹೌದಾ? ಫಸ್ಟ್ ಆಪ್ಷನ್ 1/5 ಇದೆ. ಸೆಕೆಂಡ್ ಆಪ್ಷನ್ 4/5 ಬರುತ್ತೆ, ಅದಕ್ಕೆ ಇದಂತೂ ಅಲ್ಲ. ಥರ್ಡ್ ಆಪ್ಷನ್ 1/5 ಇದೆ. ಫೋರ್ತ್ ಆಪ್ಷನ್ 1/5 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ S2 ಅಂತ ಹೇಳಿದ್ರೆ 1/5 ಪ್ಲಸ್ 1/45 ಅಲ್ಲ. ನೋಡಿ 45 LCM 9 ಪ್ಲಸ್ 1 ಅಂದ್ರೆ
10/45 ಅಂದ್ರೆ 2/9 ಬರಬೇಕು. ಅದು ನೋಡಿ ಫಸ್ಟ್ ಆಪ್ಷನ್ ಏನಾಗುತ್ತೆ, n ಗೆ 2 ಬರ್ಕೊಂಡೆ ಅಂದ್ರೆ 1/9 ಆಗುತ್ತೆ. ಅದಕ್ಕೆ ಇದನ್ನು ಅಲ್ಲ, ಆಲ್ರೆಡಿ ಸೆಕೆಂಡ್ ಅಲ್ಲ ಅಂತ ಗೊತ್ತಾಗಿದೆ. ಥರ್ಡ್ ಒನ್ ಗೆ n ಗೆ 2 ಬರ್ಕೊಂಡೆ ಅಂದ್ರೆ 2/8 ಆಗುತ್ತೆ, ಹೌದಾ, ಇದನ್ನು ಅಲ್ಲ. ಫೋರ್ತ್ ಒಂದು 2/9 ಬರುತ್ತೆ, ಅದಕ್ಕೆ ಆನ್ಸರ್ ಫೋರ್ತ್ ಒನ್ ಬರುತ್ತೆ ಅಷ್ಟೇ, ಹೌದಾ. ನೋಡಿ n ಗೆ 1 ಮತ್ತೆ 2 ಬರ್ಕೊಂಡ್ಬಿಟ್ವಿ ಅಂದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಬರುತ್ತೆ. ಆಯ್ತಲ್ಲ, ಥ್ಯಾಂಕ್ ಯು.